ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೋ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ನಾವು ಶ್ಲೋಕ 41 ನೋಡಿದ್ವಿ. ಅದನ್ನ ಒಂದ್ಸಲ ಮನನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಶ್ಲೋಕ 41 ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ ಜಿಹ್ವಾ ಚಿತ್ತ ಶಿರೋಂಘ್ರಿ ಹಸ್ತನಯನ ಶ್ರೋತ್ರೈರಹಂ ಪ್ರಾರ್ಥಿತೋ ಮಾಮಾಜ್ಞಾಪಯ ತನ್ನಿರೂಪಯ ಮುಹುರ್ಮಾಮೇವ ಮಾಮೇವಚಃ. ಅಲ್ಲಿ ಮಾಮೇ ಅವಚಃ ಅಂತ ಒಂದು ಅವಗ್ರಹ ಇರ್ಬೇಕು, ಇದ್ರೆ ಸರಿ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನ ನಾವ್ ಯಾಕೆ ಆಶ್ರಯಿಸ್ಬೇಕಪ್ಪ ಅಂದ್ರೆ ಮೃತ್ಯುಂಜಯ ಅನ್ನುವ ಶಬ್ದ ಇದೆ. ಅಲ್ಲಿ ಮೃತ್ಯುಂಜಯ ಅನ್ನುವುದು ಸಂಬೋಧನೆ ಅಂತಾಗಿದ್ರೂ ಕೂಡ ಅಲ್ಲಿ ಮೃತ್ಯುಂಜಯ ಅನ್ನುವುದೇ ಫಲಾನು. ಯಾಕೆ ಮೃತ್ಯುಂಜಯತ್ವ ಯಾರಿಗೆ ಬೇಡ? ಆದ್ರೆ ನಾವು ಬಯಸುವಂತ ಮೃತ್ಯುಂಜಯತ್ವ ಅಲ್ಲ. ನಾವು ಬಯಸೋ ಮೃತ್ಯುಂಜಯತ್ವ ಅಂದ್ರೆ ಸಾವಿರ ವರ್ಷ, ಲಕ್ಷ ವರ್ಷ, ಕೋಟಿ ವರ್ಷ ಆದ್ರೂ ನಾವ್ ಇರ್ಬೇಕು ಅಂತ ನಾವ್ ಅನ್ಕೊಳ್ತೇವೆ. ಅದಕ್ಕೆ ಒಂದು ಕಥೆನ ಹೇಳ್ತಾರೆ. ಹಾಗೆ ದೀರ್ಘಾಯುಷಿಗಳಾಗಿ ಬದುಕ್ಬೇಕು ಅಂತ ಬಯಸಿದವರಿಗೆ ಒಬ್ಬ ಗುರು ಒಂದು ಕೆರೆ ನೀರು ಕುಡಿಯಕ್ಕೆ ಹೇಳುವಂತ ಒಂದು ಕಥಾಭಾಗ. ಅದು ಇರ್ಲಿ. ಅಂದ್ರೆ ಸುದೀರ್ಘ ಕಾಲ ಬಯಸಿದಷ್ಟು ತೊಂದರೆಗಳು, ಕಾಷ್ಟ ವ್ಯಸನಗಳಿರುತ್ತೆ. ಆದ್ರೆ ನಮ್ಗೆ ಹಾಗನ್ಸಲ್ಲ, ನಾನು ಹೋಗಬಾರ್ದು ಅನ್ನೋದಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮೃತ್ಯುಂಜಯರಾಗೋದನ್ನು ಬಯಸ್ತಾರೆ. ಆದ್ರೆ ಶಾಸ್ತ್ರಾದಿಗಳು ಹಾಗೆ ಉಪನಿಷತ್ತುಗಳು, ನಮ್ಮ ಋಷಿ ಮುನಿಗಳು ಯಾವ ರೀತಿ ಮೃತ್ಯುಂಜಯತ್ವವನ್ನ ಬಯಸ್ತಾರಪ್ಪ ಅಂತ ಕೇಳಿದ್ರೆ, ಮತ್ತೆ ನಮ್ಮ ನಾವು ಶರೀರ ಪಡೆದುದರ ಸಾರ್ಥಕತೆ ಇರೋದೇ ಮೃತ್ಯುಂಜಯತ್ವದಲ್ಲಿ. ಮೃತ್ಯುಂಜಯತ್ವ ಅಂದ್ರೇನು? ಮತ್ತೊಮ್ಮೆ ಹುಟ್ಟಿ ಬಾರದಂತ ಒಂದು ನೆಲೆಯನ್ನ ಸೇರುವುದು. ಅದು ಯಾವುದು? ಅದು ನಮ್ಮ ನೆಲೆಯನ್ನ ಸೇರುವುದು. ಆದ್ರಿಂದ ಅಂಥ ನೆಲೆಯನ್ನ ಸೇರುವುದಕ್ಕೆ ಮತ್ತೆ ಇಲ್ಲಿ ಮೃತ್ಯುಂಜಯ ಅನ್ನುವುದು ಸಂಬೋಧನೆ. ಆದ್ರೆ ನಾನು ಅದನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ಹಾಗಾಗ್ಬೇಕಾದ್ರೆ ಏನಾಗ್ಬೇಕು? ಪಾಪಗಳೆಲ್ಲ ದೂರ ಆಗ್ಬೇಕು. ಆದ್ರಿಂದ ಪಾಪೋತ್ಪಾತ ವಿಮೋಚನಾಯ. ಪಾಪ ಅನ್ನೋದು ನಮಗೆ ಜನ್ಮಗಳನ್ನ ಕೊಡುತ್ತೆ. ಆದ್ರಿಂದ ಅದನ್ನ ಅಪಶಕುನ, ಉತ್ಪಾತ ಅಂದ್ರೆ ದುಶ್ಶಕುನ, ಅಪಶಕುನ ಅಂತ. ಪಾಪ ಎನ್ನುವ ದುಶ್ಶಕುನ ಹೋಗ್ಬೇಕು ಅನ್ನೋದಾದ್ರೆ, ಅಂದ್ರೆ ಮತ್ತೊಮ್ಮೆ ಪಾಪ ನಾವು ಮಾಡಬಾರದು ಅನ್ನೋದಾದ್ರೆ ಏನ್ ಮಾಡ್ಬೇಕು? ಪಾಪ ನಮ್ಮೊಳಗೆ ಬರಬಾರ್ದು ಅನ್ನೋದಾದ್ರೆ ನಿತ್ಯ ನಿರಂತರ ಭಗವತ್ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಮತ್ತೆ ರುಚಿರೈಶ್ವರ್ಯಾಯ, 2 ಪ್ರಧಾನವಾದ ಧ್ಯೇಯ. ರುಚಿರ ಅಂದ್ರೆ ಕಾಂತಿಯುಕ್ತವಾದ, ಅತ್ಯಂತ ಶ್ರೇಷ್ಠವಾದ. ಹಾಗೆ ರುಚಿರ ಅಂದ್ರೆ ಆಸ್ವಾದನೀಯವಾದ. 3 ಅರ್ಥನೂ ಬರುತ್ತೆ. ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಕಾಂತಿ ಭರಿತವಾದ, ಹಾಗೆ ಅತ್ಯಂತ ಆಸ್ವಾದನೀಯವಾದ. ಯಾವುದು? ಐಶ್ವರ್ಯ. ನಿಜವಾದ ಐಶ್ವರ್ಯ ಯಾವುದು? ಪ್ರತಿಯೊಂದು ಜೀವಕ್ಕೂ ನಿಜವಾದ ಐಶ್ವರ್ಯ ಯಾವುದು? ಸ್ವತಂತ್ರ.
ಯಾರು ಬದ್ಧರಾಗಿರಕ್ ಇಷ್ಟಪಡಲ್ಲ. ಮಕ್ಕಳು ತಂದೆ ತಾಯಿಗೆ ಅವ್ರು ಹೇಳ್ದಂಗ್ ಕೇಳ್ಕೊಂಡಿರ್ಬೇಕಾ ನಾವು ಅನ್ನುವಂತೆ ಸಣ್ಣದಾದ್ರೂ ಪ್ರತಿಭಟಿಸುತ್ತೆ. ಅದ್ರ ಇಷ್ಟಕ್ಕೆ ವಿರುದ್ಧವಾಗಿ ತಂದೆ ತಾಯಿ ಹೇಳಿದ್ರೆ ಸಣ್ಣ ಮಗು, 1-2 ವರ್ಷದ ಮಗುನು ಪ್ರತಿಭಟಿಸುತ್ತೆ. ಅದು ಪ್ರತಿಭಟಿಸೋದು ಅಳೋ ರೀತಿಯಲ್ಲಿ ಇರ್ಬೋದು, ಕಿರ್ಚಾಡ ರೀತಿಯಲ್ಲಿ ಇರ್ಬೋದು, ವಸ್ತುಗಳನ್ನ ಎಸೆಯೋ ರೀತಿಯಲ್ಲಿ ಇರ್ಬೋದು. ಆದ್ರೆ ಒಟ್ಟು ಯಾರೂ ಕೂಡ ಅಸ್ವತಂತ್ರರಾಗಿರಕ್ ಇಷ್ಟಪಡಲ್ಲ. ನಿಜವಾದ ಐಶ್ವರ್ಯ ಪ್ರತಿಯೊಂದು ಜೀವಕ್ಕೂ ಕೂಡ, ಅದು ಹಕ್ಕಿ ಆಗ್ಲಿ, ಕಾಡಲ್ಲಿರುವಂತಹ ಆನಂದದಲ್ಲಿರುವಂತಹ ಹಕ್ಕಿನ ಅದೇ ನೀವು ತಂದು ಪಂಜರದಲ್ಲಿಟ್ರೆ ಅಲ್ವೇ, ಆ ರೀತಿಯಲ್ಲಿ ರುಚಿರ ಐಶ್ವರ್ಯಾಯ. ಈಗ ಪಾಪ ಉತ್ಪಾತ ವಿಮೋಚನಾಯ. ಪಾಪ ಎನ್ನುವ ದುಶ್ಶಕುನ ಬೇಡ. ದುಶ್ಶಕುನ ಅದು ನಮ್ಗೆ ಮತ್ತೆ ಮತ್ತೆ ಜನ್ಮವನ್ನ ಕೊಡುವ ಕಾರಣ, ಅದು ದುಶ್ಶಕುನ, ಅದು ಬೇಡ. ರುಚಿರ ಐಶ್ವರ್ಯ, ಮೊದಲು ಹೇಳಿದಂತೆ ಭೌತಿಕವಾದ ಬದುಕಾದ್ರೆ ಅದು ಭೋಗ ಭಾಗ್ಯಗಳೇ ಆಗಿರ್ಬೇಕು. ಮೃತ್ಯುಂಜಯತ್ವ, ಎಷ್ಟು ಕಾಲ ನಾನು ಗಟ್ಟಿಯಾಗಿರ್ತೀನಿ, ಎಷ್ಟು ಕಾಲ ಆಯಸ್ಸಿರುತ್ತೆ, ಅಷ್ಟೂ ಕಾಲ ನಾನು ಸುಖ ಅನುಭವಿಸ್ಬೇಕು, ನನಗೆ ದುಃಖ ಬೇಡ ಅನ್ನುವುದು ನಿಜವಾದ ಆಸೆ ನಿಜ. ಆದ್ರೆ ಅದು ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಂಭವ ಇಲ್ಲ. ಪ್ರತಿಯೊಬ್ಬನೂ ಕೂಡ ಸುಖ ದುಃಖಾದಿ ಮಿಶ್ರಣದಲ್ಲೇ ಬದುಕಬೇಕು, ಅದು ಯಾರೇ ಆಗಿದ್ರು. ಹಾಗಾಗಿ ಇಲ್ಲಿ ಹೇಳ್ತಾ ಇರುವುದು ಪರಮಾತ್ಮನಲ್ಲಿ, ನನಗೆ ಪಾಪ ಎಂಬುದು ಬೇಡ, ದುಶ್ಶಕುನ ಬೇಡ. ಹಾಗೆ ಅತ್ಯಂತ ಶ್ರೇಷ್ಠವಾದ ಕಾಂತಿಯುಕ್ತವಾದ, ಕಾಂತಿ ಭರಿತವಾದ ಐಶ್ವರ್ಯ, ಅದು ಸರ್ವತಂತ್ರ ಸ್ವತಂತ್ರ, ಯಾರ ಅಧೀನವೂ ಇಲ್ಲದೆ ಇರುವಂತ ಒಂದು ಇದು ಬೇಕು. ಅಂದರೆ ನಾನೇನ್ ಮಾಡ್ಬೇಕು? ನಾನು ಹೇಳಿದ್ನಲ್ವಾ, ಸ್ಮರಣೆ ಮಾಡ್ಬೇಕು. ಹೇಗೆ ಸ್ಮರಣೆ ಮಾಡ್ಬೇಕು ಅದನ್ನ 2 ಮತ್ತು 3ನೇ ಪಾದದಲ್ಲಿ ಹೇಳಿದ್ದಾರೆ. ಅದನ್ನ ಹೇಳ್ಕೊಂಡಿದ್ವಿ ನಾವು. ಏನ್ ಮಾಡ್ಬೇಕು? ನಾಲಿಗೆ ಸ್ತೋತ್ರ ಮಾಡ್ಬೇಕು, ಸ್ತೋತ್ರ ಜಿಹ್ವ, ಚಿತ್ತ ಧ್ಯಾನ ಮಾಡ್ಬೇಕು, ಹಾಗೆ ತಲೆ ನತಿ ನಮಸ್ಕಾರ ಮಾಡ್ಬೇಕು, ಹಾಗೆ ಪಾದಗಳು ಪ್ರದಕ್ಷಿಣೆ ಮಾಡ್ಬೇಕು, ಕೈಗಳು ಸಪರ್ಯ ಪೂಜೆ ಮಾಡ್ಬೇಕು, ನಯನ ಕಣ್ಣುಗಳು ನೋಡ್ಬೇಕು, ಆಲೋಕನ ನೋಡ್ಬೇಕು, ಶ್ರೋತ್ರೈಹಿ ಕಿವಿಗಳು ಆಕರ್ಣನ ಕೇಳ್ಬೇಕು. ಇದು ಇಷ್ಟು ಮಾಡಿದ್ರೆ ಏನನ್ ಕೇಳ್ಬೇಕು ಅನ್ನೋದು ಅರ್ಥ ಆಗಿದೆ. ಭಗವಂತನನ್ನ ನೋಡ್ಬೇಕು, ಭಗವಂತನನ್ನ ಸ್ತೋತ್ರ ಮಾಡ್ಬೇಕು, ಭಗವಂತನನ್ನ ಧ್ಯಾನ ಮಾಡ್ಬೇಕು, ಭಗವಂತನ ಪೂಜೆಯನ್ನ ಮಾಡ್ಬೇಕು ಸರಿ. ಒಂದು ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಅದು ಇದು, ಸಂಧ್ಯಾ ವಂದನೆ ಮಾಡಕ್ಕೆ ಎಲ್ಲಿ ಟೈಮ್ ಇದೆ, ಅಷ್ಟು ಹೋಮ್ವರ್ಕ್ ಇದೆ, ಅಷ್ಟಿದೆ, ದೇವರ ಪೂಜೆ ಮಾಡಕ್ಕೆ ಏನು ಬೇಡ, ದೇವ್ರಿಗೊಂದ್ ಕೈ ಮುಗಿದ್ಬಿಟ್ಟು ಹೋಗಪ್ಪ, ಇಲ್ಲ ಟೈಮ್ ಇಲ್ಲ ಅಂತ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ, ಟೈಮ್ ಇಲ್ಲ ಅನ್ನೋದಲ್ಲ, ಮಾನಸಿಕ ಸ್ಥಿತಿ ಅದು. ಆಗಿರುವಂಥ ಕಾಲ, ಬೆಳೀತಾ ಬೆಳೀತಾ ಆಟ ಆಡ್ತಾ ಆಟದ ಕಾಲ, ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣಿ, ಹಾಗೆ ಏನೇನೋ ಆಸಕ್ತರು. ಕೊನೆಗೆ ವೃದ್ಧತ್ವ ಬಂದಾಗ ಏನು ಮಾಡುವುದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಏನಂದ್ರೆ, ಮಾಂ ಆಜ್ಞಾಪಯ, ನನ್ನ ಈ ಇಂದ್ರಿಯಗಳಿದೆಯಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಅವುಗಳನ್ನ ಈ ರೀತಿ ನಡೆಸಪ್ಪ. ಯಾಕೆಂದ್ರೆ ನೀನೇ ಪ್ರಚೋದಕ, ಸರ್ವಕರ್ಮ ಪ್ರೇರಕ ನೀನು, ಸರ್ವಕರ್ಮ ನಿಯಾಮಕ ನೀನು, ಸರ್ವಕರ್ಮ ಇದನ್ನ ಮಾಡುವವನಾದ ಕಾರಣ ನಿನಗೆ ಅದಾಗತ್ತೆ. ಆದ್ರಿಂದ ನಾನು ಬೇಡ್ಕೊಳ್ತೇನೆ, ಆಜ್ಞಾಪಯ, ನನ್ನ ನಾಲಿಗೆಗೆ ಸ್ತೋತ್ರ ಹೇಳು ಅಂತ ಆಜ್ಞೆ ಮಾಡು. ಯಾಕೆ ಅಂದ್ರೆ ಆ ಪರಮಾತ್ಮ ನಮ್ಮೊಳಗೆ ಏನಾಗಿದ್ದಾನೆ? ಆತ್ಮಸ್ವರೂಪನಾಗಿ ಜೀವ ಚೈತನ್ಯವಾಗಿದ್ದಾನೆ. ಅವನು ಪ್ರಾಣವನ್ನ, ಪ್ರಾಣ ಮನಸ್ಸನ್ನ, ಮನಸ್ಸು ಬುದ್ಧಿಯನ್ನ, ಬುದ್ಧಿ ಅಥವಾ ಪ್ರಾಣ ಬುದ್ಧಿಯನ್ನ, ಬುದ್ಧಿ ಮನಸ್ಸನ್ನ, ಮನಸ್ಸು ಇಂದ್ರಿಯಗಳನ್ನ, ಈ ಎಲ್ಲವನ್ನ ತಳ್ಳುತ್ತಾ ಇದೆಯಲ್ಲ, ಅದು ಯಾವ ಮಾರ್ಗದಲ್ಲಿ ಹೋಗ್ಬೇಕು? ನಿನ್ನ ಮಾರ್ಗದಲ್ಲಿ ಹೋಗ್ಬೇಕು, ನಿನ್ನ ಮಾರ್ಗದಲ್ಲಿ ಬರ್ಬೇಕು. ಹಾಗೆ ನೀನು ಚಾವಟಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಬೇಕು. ಆ ಚಾವಟಿ ಇಟ್ಕೊಂಡು ಅವುಗಳನ್ನ ಆ ದಾರಿಯಲ್ಲಿ ಬರುವಂತೆ ಆಜ್ಞಾಪಯ, ನನ್ನ ಈ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ಆಜ್ಞಾಪಿಸಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಹಾಗೆ ಹೇಳುವಾಗ ನಾವು ನೋಡೋದೇನು? ಇದೆಲ್ಲವೂ ಕೂಡ ಯಜ್ಞಮಯವಾಗಬೇಕು. ಯಜ್ಞ ಅಂದ್ರೆ ಏನು? ಅರ್ಪಣೆ, ಸಮರ್ಪಣೆ, ನನ್ನದಲ್ಲ ಎಂಬ ಭಾವದಲ್ಲಿ ನಾವು ನಡ್ಕೊಳ್ಳೋದಿದೆಯಲ್ವಾ. ಇಂದ್ರಿಯ ತಾನು ಕಣ್ಣು ನೋಡ್ತು, ನಾನ್ ನೋಡಿದ್ದು ಇದ್ ನಂದು ಅಂತ ಅನ್ಕೊಂಡ್ಬಿಟ್ರೆ, ಕೈ ಅದನ್ನ ಹಿಡಿದು ತಕೊಂಡ್ರೆ ತಾನೇ
ನೋಡಿದ್ದದಿರಬಹುದು, ಆದ್ರೆ ಕಣ್ಣು ನೋಡಿದ ವಸ್ತುವನ್ನ ಕೈ ತಗೊಳ್ಬೇಕು, ವಸ್ತು ಇರುವ ಜಾಗದವರೆಗೆ ಕಾಲು ಹೋಗ್ಬೇಕು. ಹಾಗೆ ಪ್ರತಿಯೊಂದರಲ್ಲಿ ಒಂದು ಸಾಮರಸ್ಯ ಇರ್ಬೇಕು. ನೋಡಿದ್ದಕ್ಕೆ ಅದ್ ನಂದು ಅಂತ ಅದ್ ಹಿಡ್ಕೊಂಡ್ಬಿಟ್ರೆ ಮಿಕ್ಕವ್ರಿಗೆ ಅದು ದಕ್ಕೋದಿಲ್ಲ. ಕೊನೆಗೆ ಯಾರಿಗ್ ದಕ್ಬೇಕೋ ಅವರಿಗೂ ದಕ್ಕಲ್ಲ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ನಾನು. ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಂದ್ರಿಯಗಳು ತಾವು ಪಡ್ಕೊಂಡ ಜ್ಞಾನವನ್ನ, ಕಣ್ಣು ತಾನು ಪಡ್ಕೊಂಡ ಜ್ಞಾನವನ್ನ, ಕಿವಿ ತಾನು ಪಡ್ಕೊಂಡ ಜ್ಞಾನವನ್ನ ಇದ್ ನಂದು ಅಂತ ಹಿಡ್ಕೊಂಡು ಬಿಟ್ರೆ ಜೀವನನೇ ಇಲ್ವೇ, ಸಾಧನೆನೇ ಇಲ್ವೇ? ಯಾಕೆ? ಇವೆಲ್ಲದರ ಒಂದು ಸಾಮರಸ್ಯದಿಂದ ಒಂದು ಕೆಲಸ ನಡೆಯುತ್ತೆ. ಒಂದ್ ಅಡಿಗೆ ಆಗ್ಬೇಕಾದ್ರೆ, ಒಂದು ಊಟ ಮಾಡ್ಬೇಕಾದ್ರೆ, ಒಂದು ಊಟ ಮಾಡಕ್ಕೂ ಕೂಡ ಕಾಲು ಅಡಿಗೆ ಮನೆಗೆ ಹೋಗ್ಬೇಕು, ಡೈನಿಂಗ್ ಟೇಬಲ್ಗೋ ಎಲ್ಲೋ ಹೋಗ್ಬೇಕು, ಕೈ ಅನ್ನ ಕಲಿಸ್ಬೇಕು, ಬಾಯಿಗೆ ತಗೊಳ್ಬೇಕು, ಕಲಿಸಿದ್ ಬೇಡ ಕಲಿಸಿರೋದೇ ಆದ್ರೂ ಸ್ಪೂನು ಇದು ಎಲ್ಲ ಆಗ್ಬೇಕು ತಾನೆ. ಆದ್ರಿಂದ ತಾನು ನಾಲಿಗೆ ಇದ್ ನಂದು, ನನಗೆ ನನ್ ರುಚಿ ಇದು ಅಂತ ನಾಲಿಗೆ ತಾನೇ ಇಟ್ಕೊಂಡ್ಬಿಟ್ರೆ ನಾಲಿಗೆ ಅದನ್ನ ಹೊಟ್ಟೆಗೆ ಕಳಿಸ್ಬೇಕು ಅಲ್ವೇ? ಹೊಟ್ಟೆ ಅದ್ ನಂದು ಅಂತ ತಾನೇ ಹಿಡ್ಕೊಂಡ್ಬಿಟ್ರೆ ಹಾಗಲ್ಲ, ಅದು ಅಲ್ಲಿ ಅರ್ಪಣ ಮನೋಭಾವ. ಹಾಗೆ ನಮ್ಮ ಇಂದ್ರಿಯಗಳು ಯಾವ ಜ್ಞಾನವನ್ನ ಪಡೆಯುತ್ತೋ ಅದು ನನ್ನದು ಅಂತ ಇಟ್ಕೊಂಡ್ರೆ ಏನು ಬರುತ್ತೆ? ಅಹಂಕಾರ, ದುರಭಿಮಾನ, ದರ್ಪ ಇತ್ಯಾದಿಗಳು ಉಂಟಾಗುತ್ತೆ. ಅದನ್ನೇ ಕೇನ ಉಪನಿಷತ್ತಿನಲ್ಲಿ ಅಗ್ನಿ, ಇಂದ್ರ, ವರುಣ ಇವರುಗಳ ಯಮ ಇವರ ನಿಮಿತ್ತದಿಂದ ನಮಗೆ ತೋರಿಸ್ಕೊಡ್ತಾರೆ. ಹಾಗಾಗಿ ಇಲ್ಲಿ ದೇವರೇ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಇಂದ್ರಿಯಗಳು ಸಮರ್ಪಣ ಮನೋಭಾವದ ಬದುಕುವಂತೆ ನೀನು ಪ್ರೇರೇಪಿಸು. ಆದ್ರಿಂದಲೇ ಅಲ್ಲಿ ಹೇಳುವಾಗ ಇದರ ಮಂತ್ರಗಳು ಹೇಳುವಾಗ ಆಯುರ್ ಯಜ್ಞೇನ ಕಲ್ಪತಾಂ, ಪ್ರಾಣೋ ಯಜ್ಞೇನ ಕಲ್ಪತಾಂ, ಅಪಾನೋ ಯಜ್ಞೇನ ಕಲ್ಪತಾಂ, ಯಾನೋ ಯಜ್ಞೇನ ಕಲ್ಪತಾಂ, ಚಕ್ಷುರ್ ಯಜ್ಞೇನ ಕಲ್ಪತಾಂ, ಶ್ರೋತ್ರಂ ಯಜ್ಞೇನ ಕಲ್ಪತಾಂ, ಮನೋ ಯಜ್ಞೇನ ಕಲ್ಪತಾಂ, ವಾಗ್ ಯಜ್ಞೇನ ಕಲ್ಪತಾಂ, ಆತ್ಮ ಯಜ್ಞೇನ ಕಲ್ಪತಾಂ, ಯಜ್ಞೋ ಯಜ್ಞೇನ ಕಲ್ಪತಾಂ. ಎಲ್ಲವೂ ಯಜ್ಞಮಯವಾದ ಭಾವದಿಂದ ಬದುಕಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಯಜ್ಞ ಅಂದ್ರೆ ಏನು? ನನ್ನದಲ್ಲ, ನನ್ನದು ಅಂತ ನಾನು ಹಿಡ್ಕೊಂಡ್ಬಿಟ್ರೆ ಮುಂದೆ ಕೆಲಸ ಸಾಗಲ್ಲ. ಬೀಜ ಮರ ನಂದು, ಗಿಡ ನಂದು, ಫಲ ನಂದು ಅಂತ ಅದ್ ಹಿಡ್ಕೊಂಡ್ರೆ ಬೆಳೆಯಕ್ಕಾಗಲ್ಲ. ಭೂಮಿ ಬೀಜ ನಂದು ಅಂತ ಭೂಮಿ ಹಿಡ್ಕೊಂಡ್ರೆ ಅಲ್ವೇ? ಹಾಗೆ ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮನನ್ನ ಬೇಡ್ತಾ ಇದ್ದಾರೆ, ಮಾಮಾಜ್ಞಾಪಯ. ನನ್ನ ಇಂದ್ರಿಯಗಳು ಏನದು? ಮೊದಲನೇದಾಗಿ ಆಯುಸ್ಸು, ಅದಕ್ಕೆ ಪಾಪೋತ್ಪಾತ ವಿಮೋಚನಾಯ ಆಯುರ್ ಯಜ್ಞೇನ ಕಲ್ಪತಾಂ. ಆಯುಸ್ಸು ನನ್ನದು ಅಲ್ಲ, ನೀನು ಕೊಟ್ಟದ್ದು. ನೀನು ಎಷ್ಟು ಕಾಲ ಇಷ್ಟಪಡ್ತೀಯೇ ಅಷ್ಟು ಕಾಲ ಈ ಶರೀರದಲ್ಲಿ ಇರ್ಲೇಬೇಕು. ನಾನು ಹೋಗ್ಬೇಕು ಅಂತ ನಾನು ನಿರ್ಣಯ ಮಾಡಿದ್ರೆ ನಾ ಹೋಗಕ್ಕಾಗಲ್ಲ, ನಾನು ಇರ್ಬೇಕು ಅಂತ ನಿರ್ಣಯ ಮಾಡಿದ್ರೆ ಇರಕ್ಕಾಗಲ್ಲ. ಆದ್ರಿಂದ ಈ ಆಯುಸ್ಸು ಏನು ಬಂದಿದೆ ಅದು ನಷ್ಟವಾಗುವ ಮುನ್ನ, ಆಯುಹು ನಶ್ಯತಿ ಪಶ್ಯತಾಂ, ನೋಡ್ತಾ ಇರುವ ಹಾಗೆ ಹೊರಟೋಗುತ್ತಲ್ಲ, ಆ ಹೋಗುತ್ತಾ ಇರುವಾಗ ಅದೇನಾಗ್ಬೇಕು? ನಿನಗೆ ನಿವೇದಿತವಾಗಬೇಕು, ನಿನಗೆ ಅದು ಅರ್ಪಿತವಾಗಬೇಕು. ಆದ್ರಿಂದ ಆಯುರ್ ಯಜ್ಞೇನ ಕಲ್ಪತಾಂ, ಪ್ರಾಣೋ ಯಜ್ಞೇನ ಕಲ್ಪತಾಂ. ಹಾಗೆ ಪ್ರಾಣ, ಅಪಾನ, ವ್ಯಾನ, ಉದಾನ ಇವೆಲ್ಲವೂ ಕೂಡ ನಿನಗೆ ಅರ್ಪಿತವಾಗಬೇಕು. ಇವುಗಳಿಂದ ಶಕ್ತಿಯನ್ನ ಪಡೆದು ಇವುಗಳಿಂದ ಚಟುವಟಿಕೆಯಲ್ಲಿ ತೊಡಗುವಂತ ಚಕ್ಷುರ್ ಯಜ್ಞೇನ ಕಲ್ಪತಾಂ, ಶ್ರೋತ್ರಂ ಯಜ್ಞೇನ ಕಲ್ಪತಾಂ, ಮನೋ ಯಜ್ಞೇನ ಹಾಗೆ ಶ್ರೋತ್ರ, ಚಕ್ಷು, ಮನಸ್ಸು ಎಲ್ಲವೂ ಕೂಡ ನಿನಗರ್ಪಿತವಾಗಲಿ, ನಿನಗರ್ಪಿತವಾಗಲಿ, ನಿನಗರ್ಪಿತವಾಗಲಿ. ನನ್ ಕೈನಲ್ಲಿ ಮಾಡಕ್ಕಾಗಲ್ಲ, ಹಾಗಾಗುವಂತೆ ನೀನ್ ಆಜ್ಞಾಪಯ. ಕಣ್ಣಿಗೆ ಆಜ್ಞೆ ಮಾಡು, ಮನಸ್ಸಿಗೆ ಆಜ್ಞೆ ಮಾಡು, ಇಂದ್ರಿಯಗಳಿಗೆ ನೀನ್ ಆಜ್ಞೆ ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ಆಗ ಏನಾಗುತ್ತೆ? ನಾವು ಮತ್ತೆ ಪ್ರಪಂಚಕ್ಕೆ ಸಿಲುಕದಂತ ಮೃತ್ಯುಂಜಯತ್ವವನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾದಾಗ ಪಾಪ ಎನ್ನುವ ಉತ್ಪಾತ ಮತ್ತೊಮ್ಮೆ ಬರೋದೇ ಇಲ್ಲ. ಆ ದುಶ್ಶಕುನ ಇದಕ್ಕೆ ಬರೋದೇ ಇಲ್ಲ. ಆದ್ರಿಂದಲೇ ಬಾಲ್ಯದಿಂದಾನೇ, ಇನ್ನು ಮಾತು ತೊದಲು ಬರ್ತಾ ಇರುವಾಗ್ಲೇ ಮಕ್ಕಳು ಹೇಳಬಲ್ಲಂತ ಬೆನಕ ಏಕದಂತ ಆತರ ಸರಳವಾದ ಮಾತುಗಳನ್ನ ಹೇಳಿಸ್ತಾ ಇದ್ರೆ
ಅಂತ್ಯದಲ್ಲಿ ಅದು ಬರುತ್ತೋ ಬಿಡುತ್ತೋ ಪ್ರಯತ್ನ ಅಲ್ಲಿವರೆಗೂ ಅದಾಗ್ಬೇಕು. ಅದಕ್ಕೆ ಮಾಮೇ ಅವಚಹ ಅಂತ ಬೇರೆ, ಅಂದ್ರೆ ನನ್ನ ಇಂದ್ರಿಯಗಳು ಶೂನ್ಯ ಆಗುವಂತೆ ಮಾಡ್ಬೇಡ, ನನ್ನ ಇಂದ್ರಿಯಗಳು ಕ್ರಿಯಾರಹಿತವಾಗುವಂತೆ ಮಾಡ್ಬೇಡ. ಎಲ್ಲಿವರೆಗೆ ಆಯುಸ್ಸನ್ನ ಕೊಟ್ಟಿರ್ತೀಯೇ ಅಲ್ಲಿವರೆಗೆ ನಿನ್ನ ಸ್ಮರಣೆ ಮಾಡುವಂತೆ, ಅಲ್ಲಿಯವರೆಗೆ ಇಂದ್ರಿಯಗಳಿಂದ ಬಂದಂತ ಅರಿವು ಫಲ ಅದು ನಿನ್ನ ಪಾದಕ್ಕೆ ಅರ್ಪಿತವಾಗುವಂತೆ ಮಾಡಪ್ಪ. ಎಂದಿಗೂ ಕೂಡ ಅದು ಕ್ರಿಯಾಶೂನ್ಯವಾಗುವಂತೆ, ಅಂದ್ರೆ ಈಗ ಕೋಮಾನಲ್ಲಿರೋದು, ಅರೆಬರೆ ತಿಳುವಳಿಕೆ ಇರೋದು, ತಿಂದು ತಿನ್ಲಿಲ್ಲ ಅನ್ನುವಂಥದ್ದು, ಬೇರೆ ಬೇರೆ ರೀತಿ ವೃದ್ಧಾಪ್ಯದಲ್ಲಿ ಬರುವ ದೋಷಗಳಿದೆಯಲ್ಲ, ಅಂಥದ್ದಾಗ್ಬಿಟ್ಟಾಗ ಏನಾಗುತ್ತೆ, ದೇವ್ರ ಸ್ಮರಣೆ ಮಾಡಕ್ಕಾಗಲ್ಲ, ಪೂಜೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಮಾಮೇ ಅವಚಹ, ನನ್ನ ಇಂದ್ರಿಯಗಳು ಕ್ರಿಯಾಶೂನ್ಯವಾಗುವಂತೆ ಮಾಡಬೇಡ, ಇಂದ್ರಿಯಗಳು ಚಟುವಟಿಕೆಯಲ್ಲಿ ಇರುವಂತೆ ಮಾಡು. ಹಾಗೆ ಅದು ಚಟುವಟಿಕೆಯಲ್ಲಿದ್ದಾಗ ಆ ಚಟುವಟಿಕೆಯಿಂದ ಚಟುವಟಿಕೆಯಿಂದ ಬರುವಂತ ಫಲ ನಿನಗೆ ಅರ್ಪಿತ ಆಗುವಂತೆ ನೀನು ಮಾಡ್ಬೇಕಪ್ಪ ತಂದೆ, ನನ್ ಕೈನಲ್ಲಿ ಆಗಲ್ಲ. ಆ ರೀತಿ ನೀನು ಆಜ್ಞಾಪಯ, ಹೇಗ್ ಮಾಡ್ಬೇಕು ನಿರೂಪಯ, ಹಾಗೆ ನಡ್ಕೊಳ್ಳೋದು ಹೇಗೆ ಆ ದಾರಿನೂ ನೀನೇ ತೋರಿಸು. ಆದ್ರಿಂದ ಆಜ್ಞಾಪಯ ನಿರೂಪಯ ಅದನ್ನ ಇವರು ಹೇಳುವಾಗ ಡಿವಿಜಿ ಅವರು ಹೇಳ್ತಾರೆ, ಜೀವವನದಾವುದೋ ಅದು ಭೂತಾವೇಶಂ, ಎಲ್ಲ ಪಂಚಭೂತಗಳು ಇವುಗಳೆಲ್ಲವೂ ಕೂಡ ಶರೀರದಿಂದ ಶರೀರ ನಿರ್ಮಾಣ ಆಗಿ ಅದು ಒಂದು ಜೀವ ಅಂತ ಆಗತ್ತೆ. ಜೀವ ಅನ್ನುವುದು ಯಾವುದೋ, ಜೀವವನದಾವುದೋ ಭೂತಾವೇಶಂ ಪಿಡಿದುದೆನುಪ ಓಲ್, ಯಾವುದೋ ಪಂಚಭೂತಗಳ, ಪಂಚ ತನ್ಮಾತ್ರಗಳ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ ಇವುಗಳ ಇದರ ಒಳಗೆ ಅದು ಮಹದ್ಭಾವನ ಪಿಡಿಯುವುದು. ಆ ಮಹಾತ್ಮ ಅನ್ನುವವನನ್ನ ಹಿಡ್ಕೊಂಡು ಬಿಟ್ಟು ಇಂದ್ರಿಯಗಳೆಲ್ಲ ಏನ್ ಮಾಡ್ತಿದೆ, ಕೆಳಗೆ 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 ಎಳೀತಾ ಭೌತಿಕವಾದ ಬದುಕಿಗೆ ಎಳೆಯತ್ತೆ. ಆದರೆ ಎಲ್ಲರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಹಾಗೆ ಎಲ್ಲರ ಗುರಿಯನು ಮೇಲಕ್ಕೇನೆ, ಕೆಳಮುಖ ಅಲ್ಲ. ಆದ್ರಿಂದ ಪಾವಿತಂ ಅವನಾತ್ಮ ಅಹುದು, ಯಾರ ಆತ್ಮ, ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾನೆ, ಯಾರಿಗೆ ಇದೆಲ್ಲವೂ ಕೂಡ ಇದೇ ಶ್ಲೋಕದ ಸಾರ ಅನ್ನುವಂತೆ ಇದೆ. ಅದು ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಎಲ್ಲವೂ ಅವನಿಂದ ಯಾವುದು ಮಹದ್ಭಾವ ಇದೆಯೋ ಅದು ಅವನನ್ನ ಹಿಡ್ಕೊಂಡಿದೆ. ಆ ಮಹದ್ಭಾವ ಎನ್ನುವುದು ಪ್ರಾಣವನ್ನ, ಅದು ಬುದ್ಧಿಯನ್ನ, ಅದು ಮನಸ್ಸನ್ನ, ಅದು ಇಂದ್ರಿಯಗಳನ್ನ ನಡೆಸ್ತಾ ಇದೆ. ಹಾಗೆ ಯಾರು ತಿಳ್ಕೊತಾನೋ ಅವನಿಗೆ ಕಳೆವುದು ದುರಿತಂ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಪಾಪೋತ್ಪಾತ. ಆ ರೀತಿ ಅವ್ರು ಹೇಳ್ತಾರೆ. ಅದನ್ನೇ ಮಂಕುತಿಮ್ಮನ ಇದರಲ್ಲಿ ಹೇಳುವಾಗ್ಲೂ ಕೂಡ ನಾನೆನುತ್ತ ಕಿರಿ ಕೊಡದ ನೀರ್ಗೆ, ಅಂದ್ರೆ ಪ್ರತಿಯೊಂದು ಒಂದಕ್ಕೊಂದಕ್ಕೆ ಸೇರ್ಬೇಕಲ್ವಾ. ಆಗ ಏನಾಗುತ್ತೆ, ಒಂದು ಕೊಡದೊಳಗೆ ನೀರು ತಗೊಂಡ್ ಬಂದ್ರೆ ಒಂದು ತಂಬಿಗೆಯಲ್ಲಿ ನಾನೇ ನನ್ನಿಂದ ಅಂತ ಇದ್ರೆ ಹೆಮ್ಮೆಯಿಂದ, ಎಲ್ಲಿಂದ ಬಂದೆ ನೀನು, ನೀರು ಎಲ್ಲಿಂದ ಬಂದೆ, ಬಾವಿಯಿಂದ ಬಂದ್ಯೋ ನದಿಯಿಂದ ಬಂದ್ಯೋ, ನೀನ್ ಅದನ್ನ ನೆನ್ಸ್ಕೋಬೇಕಲ್ವಾ. ನೀನ್ ನೆನೆಸ್ಕೊಳ್ದೆ ಕಡಲ ಮರೆತು ನೂನಂ ಅದೆಲ್ಲವನ್ನ ಮರೆತು ಬಿಟ್ಟು ಏನಾಗುತ್ತೆ, ನಾನು ಅಂತ ಮೆರಿತಾ ಇದ್ರೆ ಪಾಪ ಮತ್ತೆ ಅಪಶಕುನವಾಗಿ ಬಂದೇ ಬರುತ್ತೆ, ಪಾಪ ಉತ್ಪಾತವಾಗತ್ತೆ. ಅದಾಗಬಾರದು ಅನ್ನೋದಾದ್ರೆ ಅಬ್ಧಿಯೊಳಗದ ನಿರಿಸೆ, ಶ್ರೀರಾಮಕೃಷ್ಣರು ಹೇಳ್ತಾರೆ. ಹಾಗೆ ಇದು ಕೂಡ ಉಪನಿಷತ್ತು ಹೇಳುತ್ತೆ, ನೀರಿನ ಕೊಡ ಸಮುದ್ರದೊಳಗೆ ಮುಳುಗಿಸ್ಬಿಟ್ರೆ ಆಗೇನಾಯ್ತು, ಸಮುದ್ರದ ನೀರು ಬೇರೆ, ಕೊಡದೊಳಗಿರುವ ನೀರು ಬೇರೆ, ಕೊಡ ಬೇರೆ ಇಲ್ಲ. ಕೊಡದ ಮೇಲೆ ಕೆಳಗೆ ಆಚೆ ಈಚೆ ಒಳಗೆ ಎಲ್ಲ ಕಡೆ ಇರೋದು ಆ ಒಂದು ಭಾವ, ಅದನ್ನ ಇಲ್ಲಿ ಸ್ಮರಣೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರಿಂದ ಆಗ ಏನಾಗುತ್ತೆ, ಮಾಮೆ ಅವಚಹ, ಅದನ್ನೇ ಮೌನವದು ಮಣ್ಣು ಕರಗಿ, ಆಗ ಏನಾಗುತ್ತೆ, ಘಟದ ಮಣ್ಣು ಕರಗೋಗ್ಬಿಟ್ರೆ ಘಟದೊಳಗೆ ಕೊಡದೊಳಗೆ ಇದ್ದ ನೀರು, ಆ ಮುಳುಗಿದ ನೀರು ಎಲ್ಲ ಒಂದಾಗುವಂತೆ ಏನಾಗುತ್ತೆ, ನೀನೇ ಆಗುವಂತಾಗತ್ತೆ. ಆದ್ರಿಂದ ಮೃತ್ಯುಂಜಯ ಏನ್ ಮಾಡ್ಬೇಕು, ನಮ್ಮ ಒಳಗೆ ಪಾಪ ಉತ್ಪಾತ ಎಂಬುದು ದೂರ ಆಗ್ಬೇಕು ಅನ್ನೋದಾದ್ರೆ, ಮತ್ತೆ ನಮ್ಮ ನಿಜವಾದ ಸ್ವಸ್ವರೂಪ ಏನು,
ನಮ್ಮ ನಿಜವಾದ ಸ್ವಸ್ವರೂಪ ರುಚಿರೈಶ್ವರ್ಯ, ಸರ್ವತಂತ್ರ ಸ್ವಾತಂತ್ರ್ಯ ಎಂಬ ಅತಿ ಶ್ರೇಷ್ಠವಾದ ಕಾಂತಿಯುಕ್ತವಾದ ಫಲ ಅದು ನಮ್ಮದಾಗಬೇಕು ಅನ್ನೋದಾದ್ರೆ ದೇವರೇ, ನಮ್ಮ ಇಂದ್ರಿಯಗಳನ್ನ, ನಮ್ಮ ಬುದ್ಧಿ ಮನಗಳನ್ನ ನೀನೇ ಈಗ ಮಾಡುವಂತೆ ಆಜ್ಞಾಪಿಸು. ನಿನ್ನ ಸ್ತೋತ್ರ ಮಾಡುವಂತೆ ನಾಲಿಗೆಗೆ ಆಜ್ಞಾಪಿಸು, ನಿನ್ನ ಪೂಜೆ ಮಾಡುವಂತೆ ಕೈಗೆ ಆಜ್ಞಾಪಿಸು, ನಿನಗೆ ಪ್ರದಕ್ಷಿಣೆ ಮಾಡುವಂತೆ ಕಾಲಿಗೆ ಆಜ್ಞಾಪಿಸು. ಅಷ್ಟೇ ಅಲ್ಲ, ಎಂದಿಗೂ ಶರೀರ ಇರುವಲ್ಲಿಯವರೆಗೆ ಅದು ನಿಲ್ಲಿಸದಂತೆ ಕಾಪಾಡು. ಎಲ್ಲಿವರೆಗೆ ಶರೀರ ಇದೆ ಅಲ್ಲಿವರೆಗೆ ನಿನ್ನ ಸ್ಮರಣೆ ನಮಗೆ ನಿತ್ಯ ನಿರಂತರ ಆಗಲಿ. ಹಾಗೆ ಹೇಳುವುದರ ಮೂಲಕ ಒಟ್ಟು ಆ ಸ್ತೋತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ, ಭಗವಂತನ ಸ್ಮರಣೆ ಎಂಬುದು ನಿತ್ಯ ನಿರಂತರ ಇರುವಲ್ಲಿಯವರೆಗೆ ನಮ್ಗೆ ಯಾವ ಪಾಪ ಬಾಧಿಸಲ್ಲ. ಪಾಪ ಮುಕ್ತರಾಗಬೇಕು ಅಂದ್ರೆ, ಪಾಪ ಮಾಡಿದ್ದೇವೆ, ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ತಾ ಇರ್ತೇವೆ, ಅಹರ್ನಿಶಂ ಕ್ರಿಯತೆ ಪ್ರತಿ ಇದರಲ್ಲಿ. ಆದರೆ ಅದರ ಕುರಿತು ಯೋಚನೆ ಮಾಡ್ಬೇಡ. ಅಯ್ಯೋ ನನ್ನಿಂದ ಪಾಪ ಆಗೋಯ್ತು, ಅಯ್ಯೋ ಹೀಗಾಗೋಯ್ತು, ಬೇಡ. ಏನ್ ಮಾಡು, ಅರ್ಪಣೆ ಅರ್ಪಣೆ ಅರ್ಪಣೆ. ಆಗ ಅದು ತಾನು ತನ್ನ ಫಲವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ನನಗಂತೂ ಮಾಡಕ್ಕಾಗಲ್ಲ ದೇವ್ರೆ, ದಯಮಾಡಿ ನೀನು ನನಗೆ ಹಾಗೆ ಮಾಡುವಂತೆ ಮಾಡಿಸು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರಿಂದಲೇ ಆಜ್ಞಾಪಯ ನಿರೂಪಯ ಮಾಮೇ ಅವಚಃ, ನನಗೆ ಆಜ್ಞೆ ಮಾಡು. ಮತ್ತೆ ಒಂದು ಸಲಿ ಮಾಡ್ಬಿಟ್ಟು ಹೇಳಿದ್ನಲ್ಲ ಎಷ್ಟ್ ಸಲಿ ಅನ್ಬೇಡ, ಮುಹುಹು ಮತ್ತೆ ಮತ್ತೆ ಹೇಳ್ತಾ ಇರು. ಮತ್ತೆ ಮತ್ತೆ ನನ್ನನ್ನ ಈ ಸನ್ಮಾರ್ಗದಲ್ಲಿ ಕರ್ಕೊಂಡು ಬಂದು ನನ್ನ ನಿಜವಾದ ಸ್ವಸ್ವರೂಪ ರುಚಿರೈಶ್ವರ್ಯ, ನನ್ನ ಐಶ್ವರ್ಯ ಏನಿದೆ ಆ ನನ್ನ ಐಶ್ವರ್ಯಕ್ಕೆ ನನ್ನನ್ನ ಭಾಗಿಯಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ಸಪರ್ಯಾಲೋಕನ ಕರ್ಣನೆ ಜಿಹ್ವಾ ಚಿತ್ತ ಶಿರೋಂಘ್ರಿ ಹಸ್ತನಯನ ಶ್ರೋತ್ರೈಃ ಅಹಂ ಪ್ರಾರ್ಥಿತೋ ಮಾಮಾಜ್ಞಾಪಯ ತನ್ನಿರೂಪಯ ಮುಹುಃ ಮಾಮೇವ ಮಾಮೇವ ಚಃ. ಈಗ ಹೇಳ್ತಾ ಇದ್ದಾರೆ, ಹಾಗೆ ಮಾಡುವುದಕ್ಕೆ ಮತ್ತೆ ಅಂದ್ರೆ ಅಂಥ ಒಂದು ಸಾಧನೆ ನಮ್ಮೊಳಗೆ ಬರೋದಕ್ಕೆ ಆಜ್ಞೆ ಮಾಡಿ ನೀನು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿ ನಮ್ಮೊಳಗೆ ಸುಭದ್ರವಾದ ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡು ನೀನಿಲ್ಲೇ ಎದ್ದು ಬಿಡು. ಗಾಂಭೀರ್ಯಂ ಪರಿಖಾಪದಂ, ಗಾಂಭೀರ್ಯಂ ಪರಿಖಾಪದಂ ಘನಧೃತಿ ಪ್ರಾಕಾರಃ, ಘನಧೃತಿ ಪ್ರಾಕಾರಃ ಉದ್ಯದ್ಗಣಸ್ತೋಮಶ್ಚಾಪ್ತಬಲಂ, ಉದ್ಯದ್ಗಣಸ್ತೋಮಶ್ಚಾಪ್ತಬಲಂ ಘನೇಂದ್ರಿಯಚಯೋ ದ್ವಾರಾಣಿ ದೇಹೇ ಸ್ಥಿತಃ, ದ್ವಾರಾಣಿ ದೇಹೇ ಸ್ಥಿತಃ ವಿದ್ಯಾ ವಸ್ತು ಸಮೃದ್ಧಿರಿತಿ, ವಿದ್ಯಾ ವಸ್ತು ಸಮೃದ್ಧಿರಿತಿ ಅಖಿಲ ಸಾಮಗ್ರಿ ಸಮೇತೆ, ಅಖಿಲ ಸಾಮಗ್ರಿ ಸಮೇತೆ ಸದಾ ದುರ್ಗಾತಿ ಪ್ರಿಯ ದೇವ, ಸದಾ ದುರ್ಗಾತಿ ಪ್ರಿಯ ದೇವ ಮಾಮಕಮನೋ ದುರ್ಗೆ, ಮಾಮಕಮನೋ ದುರ್ಗೆ ನಿವಾಸಂ ಕುರು, ನಿವಾಸಂ ಕುರು. ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿರ್ಬೇಕು, ಶತ್ರು ಬಾಧೆ ಇರಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಕೋಟೆಗಳನ್ನ ಕಟ್ಟುವುದು ಅಂತ ಒಂದು ವಿಜ್ಞಾನವನ್ನ ಕಂಡುಕೊಂಡಿದ್ದಾರೆ. ಕೋಟೆಗಳಲ್ಲಿ ಅನೇಕ ವಿಧ ಕೋಟೆ ಇದೆ, 7 ವಿಧ 9 ವಿಧ ಅಂತ ಹೇಳ್ತಾರೆ. ಕೋಟೆಯನ್ನ ಕಟ್ಟಿದ ಮೇಲೆ ಮೊದಲಿಗೆ ಕಂದಕ ಇರುತ್ತೆ, ದೊಡ್ಡ, ಅದನ್ನ ಹಿಂದೆನೂ ಹೇಳಿದ್ದೇವೆ, ದೊಡ್ಡ ಕಂದಕ. ಕಂದಕದಲ್ಲಿ ನೀರು, ಲಂಕಾನಗರ ವರ್ಣನೆಯಲ್ಲೂ ಕೂಡ ನಾವು ಅದನ್ನ ನೋಡ್ತೇವೆ. ಒಂದು ಕಂದಕ ಅಂದ್ರೆ ಆಳವಾದಂತ ಹಳ್ಳ, ಆಳವಾದ ಅಂದ್ರೆ 12 ಅಡಿ 18 ಅಡಿ ಆ ತರ ಹಳ್ಳ. ಆ ಹಳ್ಳದೊಳಗೆ ನೀರು, ಅದು ಆಳನು 16-18 ಅಡಿ, ಅಗಲಾನು
16 ಆತರ ದೊಡ್ಡ ಹಳ್ಳ, ಜಂಪ್ ಮಾಡಕ್ ಆಗಬಾರ್ದು ಆತರ. ಅದಾದ್ಮೇಲೆ ಒಂದು ಕೋಟೆ ಗೋಡೆ, ದೊಡ್ಡ ಎತ್ತರವಾದ ಗೋಡೆ. ಎತ್ತರವಾದ ಗೋಡೆನು ನುಣುಪಾದ ಗೋಡೆ, ಹತ್ತಕ್ಕಾಗೋ ಹಂಗಿಲ್ಲ. ಅದನ್ನೆಲ್ಲ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಶಿವಾಜಿ ಇದ್ರ ಗಡವನ್ನ ಪ್ರವೇಶ ಮಾಡುವಾಗ ಉಡಕ್ಕೆ ಹಗ್ಗ ಹಾಕಿ ಅದನ್ನ ಹಿಡ್ಕೊಂಡು, ಅಂದ್ರೆ ಅಷ್ಟು ಜಾರುವಂತ ಒಂದು ಗೋಡೆಗಳು. ಆ ಗೋಡೆ ಇದ್ದ ಮೇಲೆ ಒಳಗಡೆಗೆ ಅಕಸ್ಮಾತ್ತು ಈ ಕಂದಕವನ್ನ ದಾಟಿ ಈ ಗೋಡೆಯನ್ನು ದಾಟಿ ಒಬ್ಬ ಬಂದ್ಬಿಟ್ಟ ಅಂದ್ರೆ ತುಂಬಾ ನಂಬಿಕೆಗೆ ಅರ್ಹರಾದವರು, ಪೂರ್ಣ ನಂಬಿಕೆಗೆ ಅರ್ಹರಾದಂತ ಸೈನಿಕರು, ವಿಶ್ವಾಸಾರ್ಹರಾದಂತ ಸೈನಿಕರು, ಅವರು ನೆಕ್ಸ್ಟ್ ಕಾಯ್ತಾ ಇರ್ತಾರೆ. ಇದನ್ನ ಎಲ್ಲ ನೀವು ನೆನಪು ಮಾಡ್ಕೊಳ್ಳಿ. ಸುಂದರಕಾಂಡದ ಇದನ್ನ, ಇದು ಕೈಯಲ್ಲಿ ಎತ್ತಿದ ಆಯುಧಗಳನ್ನ ಹಿಡ್ಕೊಂಡು ಪಹರೆ ಕಾಯ್ತಾ ಇರ್ತಾರೆ. ಮತ್ತೆ ಎಲ್ಲರೂ ವಿಶ್ವಾಸಿಯಾದವರಾಗಿರ್ತಾರೆ. ಆಯ್ತು, ಇಷ್ಟೆಲ್ಲ ಇದ್ರೆ ಸಾಕಾ? ಅಕಸ್ಮಾತ್ತು ಒಬ್ಬ ಶತ್ರು ರಾಜ ದೊಡ್ಡ ಸೇನೆ ತಕೊಂಡು ಪೂರ್ಣ ಕೋಟೆಯನ್ನ ಸುತ್ತಲೂ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಕಡೆಯಿಂದ ಕವರ್ ಮಾಡ್ಬಿಟ್ರೆ, ಅವನು ತಿಂಗಳಾಂತರ ಹಿಂತಿರುಗಿ ಹೋಗ್ಲಿಲ್ಲ ಅಂದ್ರೆ ಆಗ ಗತಿ ಏನು? ಒಳಗಡೆ ಆಹಾರ ಎಲ್ಲ ಇರ್ಬೇಕಲ್ಲ. ಆದ್ರಿಂದ ಸಮೃದ್ಧವಾದ ಆಹಾರ ಇರ್ಬೇಕು, ಆಹಾರ ಸಂಗ್ರಹ ಇರ್ಬೇಕು. ಹಾಗೆ ಎಲ್ಲ ಇರುವಂತ ಒಂದು ಕೋಟೆ. ಆ ಕೋಟೆ ಒಳಗೆ ಅಂದ್ರೆ ಒಂದು ದೊಡ್ಡ ಪರೀಖ, ಒಂದು ಪರೀಖ ಆದ್ಮೇಲೆ ಗೋಡೆ, ಆಮೇಲೆ ಆಚೆ ಕಡೆಯಲ್ಲಿ ವಿಶ್ವಾಸಾರ್ಹರಾದಂಥ ಆಯುಧಗಳನ್ನು ಎತ್ತಿ ಹಿಡಿದಿರುವಂತ ಸೈನಿಕರು, ಒಳಗಡೆ ಬೇಕಾದ ವಸ್ತು ಸಮೃದ್ಧಿ, ಆಹಾರ, ಭೋಗ ಭಾಗ್ಯ ಎಲ್ಲ ಸಮೃದ್ಧಿ ಇರುವಂತ ಒಂದು ಕೋಟೆ. ಅಂಥ ಒಂದು ಕೋಟೆ ಒಳಗೆ ರಾಜ ಇದಾನೆ ಅಂದ್ರೆ ಅವನು ಭದ್ರವಾಗಿ ಇರ್ತಾನೆ, ಅವನಿಗೆ ಎಂದೂ ಆಪತ್ತು ಬರೋದಿಲ್ಲ. ಯಾಕೆ ಅಂದ್ರೆ ಕೋಟೆ ಮೇಲೆ ಪಹರೆ ಕಾಯ್ತಾ ಇರ್ತಾರೆ. ಶತ್ರು ಎಷ್ಟೋ ದೂರದಲ್ಲಿರುವಾಗ್ಲೇ ಕಹಳೆ ಊದ್ತಾರೆ. ಕೋಟೆ ಬಾಗಿಲುಗಳನ್ನ, ಬಾಗಿಲುಗಳು ಬೇರೆ ಬೇಕಲ್ಲ, ಕೋಟೆ ಬಾಗಿಲುಗಳು, ಆ ಬಾಗಿಲುಗಳನ್ನ ಬಲಪಡಿಸ್ತಾರೆ. ಒಳಗಡೆ ಬಾಗಿಲುಗಳನ್ನ ಬಲಪಡಿಸಿದ ಮೇಲೆ ಒಳಗಡೆ ಇರೋರು ಕ್ಷೇಮವಾಗಿರೋದಕ್ಕೆ ಬೇಕಾದಂತ ಸೇನಾ ಸಿದ್ಧತೆ ಮಾಡ್ತಾರೆ. ಇದು ನಾವು ನೋಡುವಂತ ದುರ್ಗ. ಅದನ್ನ ಇಲ್ಲಿ ನಿದರ್ಶನವಾಗಿ ಕೊಡ್ತಾ ಅಥವಾ ರೂಪಕವಾಗಿ ಹೇಳ್ತಾ, ನನ್ನ ಮನಸ್ಸನ್ನುವುದೇ ಒಂದು ದುರ್ಗ, ಆ ನನ್ನ ಮನಸ್ಸನ್ನುವ ದುರ್ಗದೊಳಗೆ ನೀನು ಬಂದು ವಾಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಾಗ ಮನಸ್ಸನ್ನ ನನಗೆ ಕೊಟ್ಬಿಡಪ್ಪ. ಇದನ್ನು ನಾವು ಹನುಮಂತ ಹೇಳಿದ ಮಾತನ್ನ ನೆನಪಿಸಿಕೊಳ್ಳೋದೇನು? ತಚ್ಚಮೇ ಸುವ್ಯವಸ್ಥಿತಂ ಮನ ಏವ ಹೇತು ಸರ್ವೇಷಾಂ ಇಂದ್ರಿಯಾಣಂ ಪ್ರವರ್ತನೆ. ಎಲ್ಲ ಇಂದ್ರಿಯಗಳು ಚಟುವಟಿಕೆಯಲ್ಲಿ ತೊಡಕೆ ಅದೇ ಕಾರಣ. ಆದ್ರಿಂದ ಅದು ಸುವ್ಯವಸ್ಥಿತವಾಗಿದೆ. ಆದ್ರಿಂದ ಅದು ಅಂಥ ಒಂದು ಮನಸ್ಸೊಳಗೆ ನೀನು ಸದಾ ವಾಸ ಮಾಡು ಅನ್ನುವುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಇಂದ್ರಿಯಾದಿಗಳು ನಿನ್ನ ಸ್ಮರಣೆಯನ್ನ ಮಾಡುವಂತೆ ಆಜ್ಞಾಪಿಸು, ಇಂದ್ರಿಯಾದಿಗಳು ಹಾಗೆ ನಡೆದುಕೊಳ್ಳುವಂತೆ ಮನಸ್ಸು, ಬುದ್ಧಿ, ಪ್ರಾಣಗಳಲ್ಲಿ ನೀನೇ ಪ್ರಚೋದನೆಯನ್ನ ಕೊಡು. ಮತ್ತೆ ಹೇಗೆ ನಡ್ಕೋಬೇಕು ಅಂತ ದಾರಿ ತೋರಿಸು, ನಿರೂಪಯ. ಹಾಗೆ ಹೇಳಿದವರು ಹಾಗೆ ಇದು ಕೋಟೆ ಸುಕ್ಷೇಮವಾಗಿದೆ ಅಂತಾದ್ರೆ, ಇಲ್ಲಿ ಏನೂ ಲೋಪದೋಷ ಇಲ್ಲ ಅಂತಾದ್ರೆ, ಇಂದ್ರಿಯಗಳೆಲ್ಲವೂ ಅರ್ಪಿತ ಮನೋಭಾವದಿಂದ ಬದುಕ್ತಾ ಇದೆ ಅಂತಾದ್ರೆ, ಆಗ ನನ್ನ ಮನಸ್ಸನ್ನುವ ಈ ಕೋಟೆ ಒಳಗಿರ್ತೀಯ, ದಯಮಾಡಿ ಇಲ್ಲೇ ಇದು ಅಂತ ಬೇಡ್ತಾ ಇದ್ದಾರೆ. ಆದ್ರಿಂದ ದೇವರನ್ನ ಪ್ರಾರ್ಥನೆ ಮಾಡುವ ಸಂಬೋಧನೆ ಹೇಗಿದೆ? ದುರ್ಗಾತಿ ಪ್ರಿಯ ದೇವ, ದುರ್ಗೆಗೆ ಅತಿ ಪ್ರಿಯನಾದ ದೇವನೇ, ದುರ್ಗೆಗೆ ಅತಿ ಪ್ರಿಯನಾದ ದೇವನೇ, ಅಥವಾ ದುರ್ಗವನ್ನು ಅತಿಯಾಗಿ ಪ್ರೀತಿಸುವಂತ ದೇವನೇ. ಮಾಮಕ ಮನೋದುರ್ಗೆ, ನನ್ನ ಮನಸ್ಸೆಂಬ ದುರ್ಗದೊಳಗೆ ನಿವಾಸಂ ಕುರು, ವಾಸ ಮಾಡು. ನನ್ನ ಮನಸ್ಸೆಂಬ ದುರ್ಗ ಹೇಗಿದೆ? ಗಾಂಭೀರ್ಯಂ ಪರಿಖಾಪದಂ, ಗಂಭೀರವಾಗಿದೆ. ನನ್ನೊಳಗೆ ಗಾಂಭೀರ್ಯ ಎಂಬ ಗುಣ ಇದೆ. ಆ ಗಾಂಭೀರ್ಯ ಎಂಬ ಗುಣವೇ ಒಂದು ಕಂದಕವಾಗಿ ಇದೆ. ಇನ್ನು ಅದಕ್ಕೆ ಕೋಟೆ ಹೇಗಿದೆ, ಗೋಡೆ ಹೇಗಿದೆ? ಇಳಿಜಾರಿನ ಗೋಡೆ, ಜಾರುವ ಗೋಡೆ, ಅದು ಘನಧೃತಿ. ಎಂಥ ಜಾರುವ ಗೋಡೆಯಾಗಿದ್ರು ಅಲುಗಾಡಲ್ಲ, ಜಾರಿ ಬೀಳಲ್ಲ. ಘನಧೃತಿ, ಬಲವಾದ
ಧೈರ್ಯ ಎಂಬ ಗೋಡೆ ಇದೆ. ಅದಾದ ಮೇಲೆ ಇದು ಬಲ ಏನಿದೆ, ಸೈನಿಕರು ಇದನ್ನ ದಾಟಿ ಬಂದ್ರೆ ಒಳಗಡೆ ವಿಶ್ವಾಸಾರ್ಹ ಸೈನಿಕರು ಯಾರಿದ್ದಾರೆ, ಉದ್ಯದ್ಗುಣ ಸಂಸ್ತೋಮ, ಪ್ರತಿದಿನವೂ ಗುಣಗಳನ್ನ ಗಳಿಸ್ತಾ ಇದ್ದೀನಿ. ಏನು, ಅಭಯಂ, ಸತ್ವ ಸಂಶುದ್ಧಿ, ಮೈತ್ರಿ, ಕರುಣ, ಮುದಿತ, ಆ ರೀತಿ ಗುಣಗಳನ್ನ ದಿನ ದಿನ ಅವರನ್ನ ನೋಡಿ ಈ ಗುಣ ಕಲಿತೆ, ಇವರನ್ನ ನೋಡಿ ಆ ಗುಣ ಕಲಿತೆ. ನಮ್ಮಲ್ಲಿ ಸುಭಾಷಿತಗಳು ಹೇಳುತ್ತೆ, ಒಂದೊಂದು ಪಶು ಪಕ್ಷಿಯಿಂದನೂ ನಾವು ಒಂದೊಂದು ಗುಣ ಕಲಿಬೇಕು ಅಂತ. ನಮ್ಗೆ ಕಾಣ್ತಾನೂ ಇರುತ್ತೆ, ಕಾಗೆಯಿಂದ ಎಲ್ಲರನ್ನು ಕರಿಬೇಕು, ಕಾಕ ಆಹ್ವಯತೆ ಕಾಕಾನ್, ಆ ರೀತಿ ಅದು ತನ್ನ ಎಲ್ಲ ಗುಂಪಿನವರನ್ನ. ಇರುವೆ ಏನ್ ಮಾಡುತ್ತೆ, ನಿರಂತರ ಕ್ರಿಯಾಶೀಲ ಆಗಿರುತ್ತೆ, ಅದು ಕ್ರಿಯೆ ನಿಲ್ಲಿಸೋದೇ ಇಲ್ಲ. ಹಾಗೆ ಒಂದೊಂದರಿಂದ ಒಂದೊಂದು ಗುಣವನ್ನ ಕಲಿಬೇಕು. ಹಾಗೆ ಉದ್ಯದ್ ಸ್ತೋಮ, ಪ್ರತಿದಿನ ಪ್ರತಿಗಳಿಗೆ ಒಂದೊಂದು ಗುಣವನ್ನ ಕಲಿತಾ ಆದ್ರಿಂದಲೇ ನಮ್ಮಲ್ಲಿ ಹೇಳ್ತಾರೆ ಏನಂತ, ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ, ಬೇರೆಯವರಲ್ಲಿರುವ ಅಣುಗುಣ ಆದ್ರೂ ಪರವಾಗಿಲ್ಲ, ಆ ಅಣುಗುಣವನ್ನ ಪರ್ವತವಾಗಿ ಭಾವಿಸಿ ನಿಜ ಹೃದಯ ವಿಕಸಂತಹ, ಆ ಗುಣ ನನ್ನದಾಗ್ಬೇಕು, ಆ ಗುಣ ನನ್ನದಾಗ್ಬೇಕು ಅಂತ ಭಾವಿಸ್ತಾ ಆ ಗುಣವನ್ನ ಬೆಳೆಸ್ತಾ ಹೃದಯದಲ್ಲಿ ವಿಕಾಸ, ಔದಾರ್ಯ, ಔನ್ನತ್ಯ, ಈ ರೀತಿಯಾದಂತಹ ಒಂದು ಭಾವಗಳನ್ನ ಬೆಳೆಸ್ಕೊಳ್ತಾ ಸಂತಕ್ಕಿಯಂತಹ ಅಂತಾರೆ. ಹಾಗೆ ಪ್ರತಿದಿನವೂ ಬೆಳೆಸ್ಕೊಳ್ಬೇಕು ಅಂತ ಉದ್ಯದ್ಗುಣಸ್ತೋಮ, ದಿನ ದಿನ ಬೆಳೀತಾ ಇರುವಂತ ಗುಣಗಳ ರಾಶಿ, ಅದೇ ಬಲ. ಆ ಬಲದಿಂದ ಇನ್ನು ಬಾಗಿಲುಗಳು ಯಾವುದು, ಘನೇಂದ್ರಿಯ ಚಯೋದ್ವಾರಾಣಿ, ಘನವಾದ ಇಂದ್ರಿಯಗಳು, ದಶ ಇಂದ್ರಿಯಗಳಿದೆ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಆ ಎಲ್ಲ ಇಂದ್ರಿಯಗಳೇ ಬಾಗಿಲು. ಅದನ್ನೇ ನಾವು ಅನೇಕ ಬಾರಿ ನೆನಪಿಸಿಕೊಂಡಿರೋದೇನು, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ. ಹಿಂದಿನ ಶ್ಲೋಕಕ್ಕೂ ಇದಕ್ಕೂ ಎರಡಕ್ಕೂ ಈ ಶ್ಲೋಕ ಅನ್ವಯ ಆಗುತ್ತೆ. ಜಾನಾಮೀತಿ ತಮೇವ ಭಾಂತಮನುಭಾತಿ, ಆ ಕಣ್ಣು ಯಾವುದನ್ನ ನೋಡ್ತೋ, ಕಿವಿ ಯಾವುದನ್ನ ಕೇಳ್ತೋ, ಆ ಎಲ್ಲವನ್ನ ತಿಳ್ಕೊಂಡಿದ್ದು ಯಾರಿಂದ, ಅವನ ಕಡೆಗೆ ಸಾಗಬೇಕು. ಹಾಗೆ ಇಲ್ಲಿರುವಂತಹ ಇಂದ್ರಿಯಗಳ ಸಮೂಹ ಘನೇಂದ್ರಿಯ ಚಯ ದ್ವಾರಾಣಿ, ಆ ದ್ವಾರಗಳ ಮೂಲಕ ಹೋಗಿ ಯಾರೋ ಒಳಗಡೆ ಇರುವ ಚೈತನ್ಯ ವಸ್ತುವು ತಾನು ಪ್ರಾಣ ಮೂಲಕ ಬುದ್ಧಿ ಮೂಲಕ ಮನದ ಮೂಲಕ ಇಂದ್ರಿಯ, ಇವುಗಳ ಮೂಲಕ ಸಾಗಿ ಬಂದು ಅದನ್ನೆಲ್ಲ ಪಡ್ಕೊಳ್ತಾನಲ್ಲ. ಆದ್ರಿಂದ ಘನೇಂದ್ರಿಯ ಚಯ ದ್ವಾರಾಣಿ ದೇಹೇ ಸ್ಥಿತ ಅಂತ ಒಂದು ದೇಹ, ಆ ದೇಹದೊಳಗೆ ಮನಸ್ಸೆನ್ನುವಂತ ಒಂದು ಕೋಟೆ. ಅದರಲ್ಲಿ ಇನ್ನು ಸಮೃದ್ಧಿ ಹೇಳಿದ್ವಲ್ಲ, ಆಹಾರಾದಿ ಸಮೃದ್ಧಿ ಇರ್ಬೇಕು, ಭೋಗ ಸಮೃದ್ಧಿ ಇರ್ಬೇಕು. ಯಾವುದದು, ವಿದ್ಯಾ ವಸ್ತು ಸಮೃದ್ಧಿ, ವಿದ್ಯೆ ಎಂಬ ವಸ್ತು ಸಮೃದ್ಧಿ. ಆ ವಸ್ತು ಅಂದ್ರೆ ಪರಮಾತ್ಮ ಒಂದೇ, ಆ ಪರಮಾತ್ಮನಿಗೆ ಸಂಬಂಧಪಟ್ಟ ವಿದ್ಯಾ ಸಮೃದ್ಧಿ ಇದೆ ಅಂದ್ಬಿಟ್ರೆ ಆಗ ಇನ್ನೇನು ಯಾವ ಶತ್ರುನು ಏನು ಮಾಡಕ್ಕಾಗಲ್ಲ. ಆದ್ರಿಂದ ದುರ್ಗಾತಿ ಪ್ರಿಯ ದೇವ ಮಾಮಕ ಮನೋದುರ್ಗೆ, ನನ್ನ ಮನಸ್ಸೆಂಬ ಕೋಟೆ ಒಳಗೆ ನಿವಾಸಂ ಕುರು, ದಯಮಾಡಿ ವಾಸ ಮಾಡಪ್ಪ ಅಂತ ಬೇಡ್ತಾ ಇದ್ದಾರೆ. ಹೀಗೆ ಹೇಳುವಾಗ ಕೋಟೆಗೆ ತನ್ನ ಮನಸ್ಸಿನಲ್ಲಿ ಇರಬೇಕಾದಂತ ಗಾಂಭೀರ್ಯ ಅಂದ್ರೆ ಏನು, ನಾವು ಕಂದಕಕ್ಕೆ ಹೇಳಿದ್ವಿ ಹಳ್ಳ ಮತ್ತೆ ವಿಸ್ತಾರ. ಹಾಗೆ ಮನದೊಳಗೂ ಕೂಡ ಒಂದು ಗಾಂಭೀರ್ಯದ ನಡೆ ಇರ್ಬೇಕು. ಅದ್ ಏನದು, ಅದನ್ನ ಹೇಳ್ತಾರೆ ಹದ್ದು ಬಸ್ತು ನಡೆ ಅಂತ. ಆದ್ರಿಂದ ಅನುಚ್ಛೃಂಖಲ ಅಂತ ಅದಕ್ಕೆ ಅರ್ಥ ಕೊಡ್ತಾರೆ. ಉಚ್ಛೃಂಖಲ ಅಂದ್ರೆ ಇಷ್ಟ ಬಂದಂಗೆ ಸ್ವೇಚ್ಛಾಚಾರದಲ್ಲಿ ನಡೆಯೋದು. ಅನುಚ್ಛೃಂಖಲ ಅಂದ್ರೆ ಸ್ವೇಚ್ಛಾಚಾರದಲ್ಲಿ ನಡೀಬಾರ್ದು. ವಿಧಿ ನಿಷೇಧಗಳಿದೆ, ಶಾಸ್ತ್ರಗಳು ಹೇಳಿದೆ. ಆದ್ರಿಂದ ವಿಧಿ ನಿಷೇಧಗಳನ್ನ ನಾವು ಅನುಸರಿಸಬೇಕು. ವಿಧಿ ಏನ್ ಹೇಳಿದೆ ಹಾಗೆ ನಡ್ಕೋಬೇಕು, ನಿಷೇಧ ಏನಿದೆ ಅದನ್ನ ಮಾಡಬಾರ್ದು. ಅದನ್ನೆಲ್ಲ ಗೀತಾಚಾರ್ಯ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಯಜ್ಞೋದಾನಂ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಆ ತರ ಎಲ್ಲ ಹೇಳುವಾಗ ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೇವಲ್ಲ, ಅದೇ ಗಾಂಭೀರ್ಯ.
ಆದ್ರಿಂದ ಆ ಹದ್ದುಬಸ್ತು ನಡೆ, ಶಾಸ್ತ್ರವ ಹೇಳುವಂತ ನಡೆ, ಅದನ್ನೇ ಗೀತಾಚಾರ್ಯ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ಇದು ಕಾರ್ಯ, ಇದು ಅಕಾರ್ಯ ಅಂತ ನಿರ್ಣಯ ಮಾಡ್ಬೇಕಾದ್ರೆ ಶಾಸ್ತ್ರಾನುಗುಣವಾಗಿ ನಡಿಬೇಕಪ್ಪ. ಹಾಗೆ ನಡೆಯೋದೇ ಮನಸ್ಸಿಗೆ ಗಾಂಭೀರ್ಯ. ಆದ್ರಿಂದ ಆ ಗಾಂಭೀರ್ಯ ಎನ್ನುವುದು ನನಗೇನಾಗಿದೆ, ಮನಸ್ಸಿನೊಳಗೆ ಒಂದು ಬಲವಾದ ಕೋಟೆ. ಏನು ಧೈರ್ಯ, ಮಾಡಬಾರದನ್ನ ನಾನು ಮಾಡಿಲ್ಲ, ಮಾಡ್ಬೇಕಾದ್ದನ್ನ ಮಾಡದೇ ಇಲ್ಲ. ಅದನ್ನೇ ಆರ್ಯ ಗುಣ ಅಂತಾರೆ. ಕರಣೀಯಾನಾಂ ಅಕರಣಂ, ಹಾಗೆ ಅಕರಣೀಯಾನಾಂ ಕರಣಂ. ಯಾರಲ್ಲಿ ಇದೆಯೋ ಅವನು ಅನಾರ್ಯ. ಯಾರೊಳಗೆ ಕರಣೀಯಾನಾಂ ಕರಣಂ ಅಕರಣೀಯಾನಾಂ ಅಕರಣಂ ಇದೆಯೋ ಅವನನ್ನ ಆರ್ಯ ಅಂತ ಕರೀತಾರೆ. ಆದ್ರಿಂದ ಹಾಗೆ ನನಗೆ ಆ ಬಲ ಇದೆ. ಶಾಸ್ತ್ರ ನನಗೆ, ನಾನು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ದೀನಿ, ಯಾವ ಪಾಪ ನನ್ನ ಹತ್ರ ಬರುತ್ತೆ, ಎಲ್ಲಿ ಬರಲಿ ನೋಡೋಣ, ಆ ರೀತಿಯ ಒಂದು ಗಾಂಭೀರ್ಯ ನನ್ನೊಳಗೆ ಇದೆ. ಇನ್ನು ಘನಧೃತಿ, ಈ ಗಾಂಭೀರ್ಯದಿಂದ ದೊರೆತ ಫಲ ಅದು ಘನಧೃತಿ. ಧೃತಿ ಅಂದ್ರೆ ಏನು? ಅಲುಗಾಡದ ಸ್ಥಿತಿ, ಅಲುಗಾಡದೆ ಇರುವ ಸ್ಥಿರವಾದ ನಿಲುಗಡೆ. ಅದನ್ನ ಮೊದಲಿಗೆ ಯಾವ ರೀತಿ ನಾವು ಅನುಷ್ಠಾನ ಮಾಡ್ಕೊಳ್ಬೇಕು? ಮನಸ್ಸು ನೋಡಿ, ನಮಗೆ ಅನೇಕ ರೀತಿಯಲ್ಲಿ ಶಾಸ್ತ್ರಗಳು ಹೇಳುತ್ತೆ, ನಮ್ಮನ್ನ ನಾವು ಹೇಗೆ ತಿದ್ದುಕೊಳ್ಬೇಕು ಅನ್ನುವುದು ಕೂಡ. ಈಗ 6ನೇ ಅಧ್ಯಾಯದಲ್ಲೇ ಗೀತಾಚಾರ್ಯ ಹೇಳ್ತಾನೆ, ಯಥೋ ನಿಶ್ಚರತಿ. ಮನಸ್ಸು ಯಾವಾಗ ಮನಃ ಚಂಚಲಂ ಅಸ್ಥಿರಂ, ಅಸ್ಥಿರವಾದ ಚಂಚಲವಾದ ಮನಸ್ಸು ಹೊರಗೆ ಓಡುವುದಕ್ಕೆ ಹೋದಾಗೆಲ್ಲ ಏನ್ ಮಾಡ್ಬೇಕು? ತತಸ್ ನಿಯಮ್ಯ, ಅದನ್ನ ಕಟ್ಟಿ ಹಾಕಿ ಆತ್ಮನ್ಯೇವ ವಶಂ ನಯೇತ್, ಒಳಗಡೆ ಆತ್ಮನ ವಶದಲ್ಲಿ ಅದನ್ನ ಇಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ನಾವು ಇಲ್ಲಿ ಈ ಧೃತಿಯನ್ನ ಗಳಿಸ್ಬೇಕಾದ್ರೆ, ಅಂದ್ರೆ ಯಾವುದು ಮಾಡಬಾರದನ್ನ ನಾನು ಮಾಡಿಲ್ಲ ಅನ್ಬೇಕಾದ್ರೆ, ಮೊಟ್ಟ ಮೊದಲನೆಯದಾಗಿ ಮನಸ್ಸಿನಲ್ಲಿ ಬರಬೇಕಾದ್ದೇನು? ಮತ್ತೊಬ್ಬರ ಕುರಿತ ಚಿಂತನೆ ಬಾರದು. ಮತ್ತೊಬ್ಬರ ಕುರಿತ ಚಿಂತನೆ ಬಾರದು. ಯಾಕೆ? ಯಥಾ ದ್ವಿತೀಯಂ ಪಶ್ಯತಿ ಅಥವಾ ಯತ್ರ ಇತರಂ ಪಶ್ಯತಿ ದ್ವಿತೀಯ ದ್ವೈಭಯಂ. ಎರಡನೇ ವಸ್ತು ನಿನಗೆ ಕಾಣ್ತಾ ಅಲ್ಲಿಂದ ಬೇಕುಗಳ ಆರಂಭ ಆಯ್ತು, ಅಲ್ಲಿಂದ ದೊರಕದೆ ಹೋದ್ರೆ ಅನ್ನುವ ಭಯ ಆರಂಭ ಆಯ್ತು, ಅಲ್ಲಿಂದ ಎಲ್ಲ ನನ್ನದೇ ಆಗಬೇಕು ಅನ್ನುವ ಲೋಭ ಆರಂಭ ಆಯ್ತು. ಆದ್ರಿಂದ ಆ ಎರಡನೆಯ ವಸ್ತು ಅನ್ನುವುದನ್ನ ನೋಡಬಾರ್ದಲ್ವಾ? ಅದಕ್ಕೋಸ್ಕರ ಇನ್ನೊಬ್ಬರ ಕುರಿತು ಚಿಂತನೆ ಮಾಡಬಾರ್ದು. ಹಾಗೆ ಅದೇನ್ರಿ ಹಾಗಾದ್ರೆ ಸ್ವಾರ್ಥವಾಗಿರ್ಬೇಕಾ? ಹಾಗಲ್ಲ. ಇನ್ನೊಬ್ಬರೊಳಗೆ ಅಷ್ಟೈಶ್ವರ್ಯ ಇದೆ, ಇನ್ನೊಬ್ಬರೊಳಗೆ ಅಂಥ ಸೌಂದರ್ಯ ಇದೆ, ಇನ್ನೊಬ್ಬರಿಗೆ ಅಂಥ ಅಧಿಕಾರ ಇದೆ, ಇನ್ನೊಬ್ಬರಿಗೆ ಅಷ್ಟೊಂದು ಸುಖ ಭೋಗ ಇದೆ. ಇವತ್ತು ಯಾರು ಮಾಡೋ ಪ್ರಶ್ನೆನೂ ಅದೇ, ಅವರು ಅಷ್ಟೆಲ್ಲ ತಪ್ಪು ಮಾಡ್ತಾರೆ, ಅಷ್ಟು ಪಾಪ ಮಾಡ್ತಾರೆ, ಅಷ್ಟು ಅದ್ ಯಾಕೆ? ನಮಗೆ ಮನಸ್ಸು ಆ ಚಿಂತೆಗೆ ಹೋಯ್ತಾ ತಕ್ಷಣ ಏನ್ ಮಾಡ್ಬೇಕು? ಕೃಷ್ಣ ಕೃಷ್ಣ ಕೃಷ್ಣ, ಶಿವ ಶಿವ, ದೇವರ ಸ್ಮರಣೆ ಮಾಡು. ಆ ಚಿಂತನೆಗೆ ಅವಕಾಶ ಕೊಡಬೇಡ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನಃ ಯತಃ ನಿಶ್ಚರತಿ ಚಂಚಲತ್ವಾತ್. ಮುಖ್ಯವಾಗಿ ಅನುಸರಿಸಬೇಕಾದ ದೊಡ್ಡ ಗುಣ ಅದು. ಯಾವಾಗ ಮತ್ತೊಬ್ಬರ ಕುರಿತು ಚಿಂತನೆ, ಮತ್ತೊಬ್ಬರಿಗೆ ಉಂಟು ಮಾಡುವ ಕೇಡಿನ ಚಿಂತನೆ, ಮತ್ತೊಬ್ಬರದನ್ನ ಕಸಿದುಕೊಳ್ಳುವ ಚಿಂತನೆ, ಮತ್ತೊಬ್ಬರ ದೋಷಗಳನ್ನ ಅವರಿವರ ಬಳಿ ಆಡುವ ಚಿಂತನೆ ಯಾವ ಕ್ಷಣದಲ್ಲಿ ಬರುತ್ತೋ ಆ ಕ್ಷಣದಲ್ಲಿ ದೇವರೇ 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 ಅಂತ ಪದೇ ಪದೇ ಕಷ್ಟದಿಂದ ಸ್ಮರಿಸ್ಬೇಕು. ಆಗ ಏನಾಗುತ್ತೆ? ಘನಧೃತಿ ಆಗತ್ತೆ. ಭಗವಂತ ಬಲವಾಗಿ ಅಲ್ಲಿ ನಿಲ್ತಾನೆ. ನಮ್ಮ ಮನಸ್ಸು ಶಾಸ್ತ್ರಬದ್ಧವಾಗಿ ಆಗುತ್ತೆ. ಆಗ ಬಲಿಷ್ಠವಾದ ಕೋಟೆಯಾಗುತ್ತೆ. ಆ ಹಿಂದೆ ಎಲ್ಲ ವಜ್ರ ಗಾರೆ ಅಂತ ಅರಿತಾ ಇದ್ರಲ್ಲ, ಇಲ್ಲಿ ನಮ್ಮನೆ ಹತ್ರ ಒಂದಿದೆ. ಎಷ್ಟು ವರ್ಷಗಳ, ನಾವು ಕಂಡಂತೆ 50 ವರ್ಷಕ್ಕೂ ಜಾಸ್ತಿ ಆಯ್ತು. ಒಂದು ಗಾರೆ, ಒಂದು ಸೀಳು ಏನೂ ಇಲ್ಲ. ಅಂದ್ರೆ ಈ ಗಾರೆ ಅಲ್ಲ, ಇದು ಗೆದ್ದಲು. ಅಷ್ಟು ಬಲಿಷ್ಠವಾಗಿದೆ ಒಂದು ಕಟ್ಟಡ. ಯಾರು ಅಲುಗಾಡ ಆ ರೀತಿಯಾಗಿ ಬಲಿಷ್ಠವಾದ ಒಂದು ಕಟ್ಟಡವಾಗಿ ನಮ್ಮ ಹೃದಯದಲ್ಲಿ ನಿಲ್ಲಬೇಕಾದ್ರೆ ಮೊಟ್ಟ ಮೊದಲನೆಯದಾಗಿ ಆ ಇನ್ನೊಂದರ ಚಿಂತನೆ ಬರಬಾರದು, ಪರನಿಂದೆ ಬರಬಾರದು. ಹಾಗೆ ಆತ್ಮಸ್ತುತಿ, ಅದಿನ್ನ ಡೇಂಜರ್, ಅದು ಬರಬಾರದು.
ಆದ್ರಿಂದ ಪರಸ್ತುತಿ ಆತ್ಮನಿಂದೆ, ಆತ್ಮನಿಂದೆ ಪರಸ್ತುತಿ ಅಲ್ಲ, ಹಾಗೆ ಆತ್ಮಸ್ತುತಿ ಪರನಿಂದೆ ಎರಡೂ ಬಾರ್ದು. ಆದ್ರಿಂದ ಹಾಗೆ ಬರುತ್ತೆ ಅಂದ ಕ್ಷಣದಲ್ಲೆಲ್ಲ ಹೇಗೆ ಗೀತಾಚಾರ್ಯ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲತ್ವಾತ್ ಅಸ್ಥಿರಂ, ಏನ್ ಮಾಡ್ಬೇಕು, ಬಲವಾಗಿ ತತಸ್ತತೋ ನಿಯಮ್ಯ ಅದನ್ನ ಆತ್ಮನೋ ವಶಂ ನಯೇತ್, ಹಾಗೆ ಅದನ್ನ ಪರಮಾತ್ಮ 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 ಅಂತ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಪಾಪವನ್ನ ಹೇಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ಪಾಪ ಅನ್ನುವ ಉತ್ಪಾತವನ್ನ ದೂರ ಮಾಡ್ಕೊಳ್ಳೋದು ಹೇಗಪ್ಪ ಅಂದ್ರೆ ಈ ರೀತಿ ಮನಸ್ಸಿನಲ್ಲಿ ಈ ಭಾವನೆಗಳು ಬಂದಾಗೆಲ್ಲ ದೇವರ ಸ್ಮರಣೆಯನ್ನ ತಂದುಕೊಳ್ಬೇಕು. ಇನ್ನು ಧೃತಿ, ಎಂಥ ಧೃತಿ, ಈ ರೀತಿ ಘನವಾಗಿ ಬಿಟ್ರೆ ದೇವರೊಂದೇ ದೇವರೊಂದೇ ದೇವರೇ ಅನ್ನುವ ಒಂದು ಭಾವ ಘನವಾಗಿ ನಮ್ಮಲ್ಲಿ ಉಳಿದು ಬಿಟ್ರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಶಿಕ್ಷಾಷ್ಟಕದಲ್ಲಿ ಹೇಳುವಾಗ, ಆಶ್ಲಿಷ್ಯವ ಪಾದರತಾಂ, ಒಂದು ಜೀವ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದೆ, ನನ್ ಕೈ ಬಿಡ್ಬೇಡಪ್ಪ, ನನ್ನನ್ನು ಬಿಡ್ಬೇಡ ತಂದೆ ಅಂತ ಗೋಪಸ್ತ್ರೀಯರ ರೀತಿಯಲ್ಲಿ, ಕೃಷ್ಣ ಹೋಗ್ಬೇಡುವೋ, ಗೋಕುಲ ಬಿಟ್ಟು ಹೋಗ್ಬೇಡಪ್ಪ, ನೀನು ಹೊರಟೋದ್ರೆ ನಮ್ ಪ್ರಾಣ ನಿನ್ ಜೊತೆ ಬಂದ್ಬಿಡುತ್ತೆ, ಕೃಷ್ಣ ಕೃಷ್ಣ ಅಂತ ಪಾದರತಾಂ ಕಾಲಿನಲ್ಲಿ ಬಿದ್ದು ಬೇಡ್ತಾ ಇರೋರ್ನ ಆಶ್ಲಿಷ್ಯ ಅಪ್ಪಿಕೊಂಡು ದುಃಖ ಪಡಬೇಡಿ ಅಂತ, ನಾನು ಮತ್ತೆ ಬರ್ತೀನಿ ಅಥವಾ ನಾನು ಹೋಗಲ್ಲ, ಏನೋ ಒಂದು ಒಳ್ಳೆ ಮಾತನ್ನ ಹೇಳಿ ಕಣ್ಣೀರು ಒರೆಸ್ಲಿ, ಅಥವಾ ಪಿನಷ್ಟು ಮಾಂ ಕಾಲಡಿಲ್ ಹಾಕಿ ಹೋಗ್ರೆ ನಂಗ್ ಬೇರೆ ಕೆಲ್ಸ ಇದೆ, ನಾನ್ ಇರಕ್ಕಾಗಲ್ಲ, ನಾ ಹೋಗ್ಲೇಬೇಕು ಅಂತ ತಳ್ಳಿಬಿಟ್ಟು ಹೊರಟೋಗ್ತಾನ, ಹೋಗ್ಲಿ. ಪಿನಷ್ಟು ಮಾಂ ಅದರ್ಶನಾತ್, ಕಾಣೋದೇ ಇಲ್ಲ. ಗೋಕುಲದಲ್ಲಿ ಕಾಣೋದು ಬೇಡ, ಗೋಪಸ್ತ್ರೀಯರಿಗೆ ಕೃಷ್ಣ ನಿಂತ ಜಾಗ ಎಲ್ಲ ಕೃಷ್ಣ, ಹುಲ್ಲು ಕೃಷ್ಣ, ಗಿಡ ಕೃಷ್ಣ, ಮರ ಕೃಷ್ಣ, ನದಿ ಕೃಷ್ಣ, ನೆಲ ಕೃಷ್ಣ, ಮಣ್ಣು ಕೃಷ್ಣ, ಕಲ್ಲು ಕೃಷ್ಣ, ಪಾತ್ರೆ ಕೃಷ್ಣ, ಒಲೆ ಕೃಷ್ಣ, ಹಸು ಕೃಷ್ಣ, ಕೆಚ್ಚಲು ಕೃಷ್ಣ, ಇದು ಕೃಷ್ಣ, ಕೊಂಬು ಕೃಷ್ಣ. ಹಾಗೆ ಇರುವಂತವರಿಗೆ ಅವನು ಕಾಣಿಸ್ದೆ ಹೋಗ್ಬಿಟ್ರೆ, ಕೊಂಬು ನೋಡಿದ ತಕ್ಷಣ ಕೃಷ್ಣ, ಆ ರೀತಿ ಏನು ಭಾವನೆ ಬರುತ್ತೆ, ಬರದೆ ಹೋಗ್ಬಿಟ್ರೆ ಅದರ್ಶನಾತ್ ಮರ್ಮಹತಾಂ ಕರೋತು, ಕಾಣಿಸ್ದೆ ಮರ್ಮ ಜಾಗಗಳೆಲ್ಲ ಹಿಂಡಿ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಒದ್ದೆ ಬಟ್ಟೆನ ಹಿಂಡಿದಂತೆ ನನಗೆ ತಾಯಿಯನ್ನ ಕಾಣದೆ ಇದ್ದಾಗ ಎಂಥ ಒಂದು ವೇದನೆ ಅಂಥ ಒಂದು ವೇದನೆ ನಮಗೆ ಉಂಟು ಮಾಡ್ಲಿ. ಆದರೆ ಯಥಾ ತಥಾವಾ ಕರೋತು, ಏನು ಬೇಕಾದ್ರೂ ಮಾಡ್ಲಿ, ಏನು ಪಾದರತಾಂ ಕಾಲಿಗೆ ಬಿದ್ದ್ಬಿಟ್ಟಿದ್ದೇನೆ, ಧೃತಿ ಅಂದ್ರೆ ಹೇಗಿರುತ್ತೆ ನೋಡಿ, ಕಾಲಿಗೆ ಬಿದ್ದಿದ್ದೇನೆ, ಆಶ್ಲಿಷ್ಯ ಆಲಿಂಗಿಸಿಕೊಂಡು ಕಣ್ಣೀರು ಒರೆಸಿ ನೀನ್ ನನ್ನವಳು ಅಂತನಾ, ಬೇಡ ಅನ್ನಲ್ವಾ, ಪಿನಷ್ಟು ಕಾಲಡಿಯಲ್ಲಿ ಹಾಕಿ ಬಸ್ಕಾಗ್ತಾನ, ಹಾಕ್ಲಿ, ಇಲ್ಲ ಅದರ್ಶನದಿಂದ ಕಾಣಿಸಿಕೊಳ್ಳದೆ ಮರ್ಮಹತಾಂ ಹೃದಯ ಎಲ್ಲ ಹಿಂಡಿ ಹಿಪ್ಪೆ ಆಗಿ ಕಣ್ಣೀರು ಕೂಡ ಬತ್ತಿ ಹೋಗುವ ನೋಯಿಸಿ ಬಿಡ್ತಾನ, ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಯಥಾ ತಥಾವ ವಿದಧಾತು ಸಲಂಪಟ, ಏನ್ ಬೇಕಾದ್ರೂ ಮಾಡ್ಲಿ, ಮತ್ ಪ್ರಾಣನಾಥಸ್ತು ಸಯೇವ, ನನ್ನ ಪ್ರಾಣನಾಥ ಅವನೊಬ್ನೇ, ನ ಅಪರಹ, ಅದು ಧೃತಿ ಅಂದ್ರೆ ಯಾರು ಏನೇ ಅನ್ಲಿ, ಯಾರು ಏನೇ ನಿಂದಿಸ್ಲಿ, ಇದನ್ನ ಸ್ವಾಮಿ ವಿವೇಕಾನಂದರು ಅನೇಕ ಬಾರಿ ಹೇಳ್ತಾರೆ, ನಿಂದಂತುವ ನೀತಿ ನಿಪುಣಾಹ ಯದಿವಾಸ್ತುವಂತು ಅದ್ಯೈವ ವಾ ಮರಣಮಸ್ತು ಯುಗಾಂತರೇವ, ಕೀರ್ತಿ, ಆ ರೀತಿಯಾಗಿ ಆ ಸತ್ಯದ ಮಾರ್ಗ ಅದು ಧೃತಿ. ಅದನ್ನ ಚೈತನ್ಯ ಮಹಾಪ್ರಭುಗಳು ಪರಮಾತ್ಮನಲ್ಲಿ ತನ್ನನ್ನ ತಾನು ಅರ್ಪಿಸಿಕೊಂಡವನಲ್ಲಿ ಎಂಥ ಒಂದು ಘನತೆ ಇರಬೇಕು ನೋಡಿ. ಗಾಂಭೀರ್ಯ ಮತ್ತೆ ಧೃತಿ ಎರಡು ಪರಸ್ಪರ ಪೂರಕವಾಗಿ ನಿಲ್ಲುವಂಥದ್ದು. ಹಾಗೆ ನಾನು ನಿನ್ನನ್ನು ಆಶ್ರಯಿಸಿ ಬಿಟ್ಟಿದ್ದೇನೆ, ನೀನ್ ಏನ್ ಮಾಡಿದ್ರು ಸರಿ. ತಗೊಂಡು ಹೋಗಿ ಶ್ರೀರಾಮಕೃಷ್ಣರು ಉದಾಹರಣೆ ಹೇಳ್ತಾರೆ, ಎಲ್ಲಿ ಋಷಿಯ ತಲೆ ಮೇಲೆ ಕೂಡಿಸ್ತಾನ, ಮೋರಿಯಲ್ಲಿ ಎಸಿತಾನ, ಮರದ ಮೇಲೆ ಬಿಸಾಕ್ತಾನ, ಮರದ ಮೇಲೆ ಎತ್ಕೊಂಡೋಗಿಡ್ತಾನ, ನದಿಯಲ್ಲಿ ಬೀಳಿಸ್ತಾನ, ಏನ್ ಬೇಕೋ ಮಾಡ್ಲಿ, ತರಗೆಲೆಯಂತೆ ಇದ್ ಬಿಡ್ಬೇಕಪ್ಪ, ಅದಷ್ಟು ಸುಲಭ ಅಲ್ಲ. ಆದ್ರೆ ಧೃತಿ ಎಂಬುದು ಅಂಥದ್ದು. ಅಂಥ ಒಂದು ಧೃತಿ ಅನ್ನುವ ಒಂದು ಕೋಟೆ ಇದೆ
ಹಾಗಿದ್ದಾಗ ನೀನ್ ನನ್ನ ಬಿಟ್ಟು ಹೋಗ್ತೀಯಾ? ನನ್ನ ನೀನು ಬಿಟ್ಟು ಹೋಗಬೇಡ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನೊಳಗೆ ನಿವಾಸಂಕುರು, ನನ್ನೊಳಗೆ ನೀನು ವಾಸವನ್ನ ಮಾಡು. ಅದಕ್ಕೆ ನಾನು ಉದ್ಯಂತ್ ಗುಣ ಸ್ತೋಮ, ಸ್ತೋಮ ಅಂದ್ರೆ ರಾಶಿ, ಒಂದಲ್ಲ ಎರಡಲ್ಲ ಅನೇಕ ಗುಣಗಳನ್ನ ನಾನು ಸಂಗ್ರಹ ಮಾಡ್ಕೊಳ್ತೇನೆ. ಯೋಗ ಸೂತ್ರದಲ್ಲಿ ಪತಂಜಲಿಗಳು ಹೇಳುವಂತೆ ಮೈತ್ರಿ ಮುದಿತ, ಮೈತ್ರಿ ಕರುಣ ಮುದಿತ ಉಪೇಕ್ಷಾಣ, ಸುಖ ದುಃಖ ಪುಣ್ಯ ಪುಣ್ಯಾನಾಂ. ಹಾಗೆ ಸುಖದಲ್ಲಿ ಇರುವವರನ್ನ ನೋಡಿ ಅಸೂಯೆ ಪಡಲ್ಲ. ಅಸೂಯೆ, ಮಾತ್ಸರ್ಯ, ರಾಗ, ದ್ವೇಷ ಇಂಥವುಗಳೆಲ್ಲ ಬರುವಾಗ ಈ ಮೈತ್ರಿ, ಕರುಣ, ಮುದಿತ ಇವುಗಳನ್ನ ನಾನು ಬೆಳೆಸ್ಕೊಳ್ತಾ, ಮೇಲೆ ಹೇಳಿದ್ವಲ್ಲ ದುರ್ಗುಣಗಳನ್ನ ಪಕ್ಕಕ್ಕೆ ಸರಿಸ್ತಾ ಬರ್ತೇನೆ. ಮತ್ತೆ ಶ್ರೀರಾಮಕೃಷ್ಣರೇ, ಪೂರ್ವದ ಕಡೆಗೆ ಒಂದೊಂದು ಹೆಜ್ಜೆ ಮುಂದುವರೆದ್ರೆ ಪಶ್ಚಿಮ ಒಂದೊಂದು ಹೆಜ್ಜೆ ದೂರ ಆಗತ್ತೆ. ಹಾಗೆ ಒಂದೊಂದು ದುರ್ಗುಣವನ್ನ ಪಕ್ಕಕ್ಕೆ ತಳ್ಳಿದ್ರೆ ಒಂದೊಂದು ಸದ್ಗುಣ ಬೆಳೀತಾ ಬರುತ್ತೆ. ಹಾಗೆ ಅಸೂಯ, ಮಾತ್ಸರ್ಯಾದಿ ಗುಣರಹಿತನಾಗಿ ನಾನು ಪರಮಾತ್ಮನನ್ನ ಹೊಂದುವುದಕ್ಕೆ ಬೇಕಾದಂತ ಅಭಯಂ ಸತ್ವ ಸಂಶುದ್ಧಿ ಅನ್ನುವ ದೈವೀ ಗುಣಗಳ ಪಟ್ಟಿ ಏನ್ ಹೇಳಿದನೋ ಆ ಎಲ್ಲ, ಹಾಗೆ ಅನಪೇಕ್ಷ ಶುಚಿ ದಕ್ಷ ಅನ್ನುವುದಾಗಿ 12ನೇ ಅಧ್ಯಾಯದಲ್ಲಿ ಏನ್ ಹೇಳಿದನೋ ಅಂಥ ಗುಣಗಳನ್ನ ನಾನು ಬೆಳೆಸ್ಕೊಳ್ತೇನೆ. ಅವುಗಳೇ ಏನು ನನಗೆ ಬಲ. ಯಾವ ಬಲ? ನೀನು ನನ್ನನ್ನು ಬಿಟ್ಟು ಹೋಗದೆ ಇರುವಂತೆ ಕಟ್ಟಿ ಹಾಕುವ ಬಲ, ಅದೇ ನನಗಿರುವಂತ ಬಲ. ಇನ್ನು ಘನೇಂದ್ರಿಯ ಚಯ, ಘನ ಇಂದ್ರಿಯ ಚಯದ್ವಾರಾಣಿ. ಇಂದ್ರಿಯಗಳು ನಾವು ಮೊದಲು ಹೇಳಿದ್ವಲ್ಲ, ಇಂದ್ರಿಯಗಳೆಲ್ಲವೂ ಕೂಡ ಯಜ್ಞಮಯವಾದ ಭಾವದಿಂದ ಕೂಡಿರುವಂತ ಇಂದ್ರಿಯಗಳು. ನಾನು ನನ್ನದೆಂಬ ಸ್ವಾರ್ಥಪರವಾದ ಇಂದ್ರಿಯಗಳಲ್ಲ ಪ್ರಭೋ. ನೀನು ನೋಡುವ ಒಂದು ಪ್ರೇರಣೆಯನ್ನ ಕೊಡದೇ ಇದ್ರೆ ಈ ಇಂದ್ರಿಯ ಹೇಗಪ್ಪ ನೋಡುತ್ತೆ? ನೀನು ಇಂದ್ರಿಯಗಳಲ್ಲಿ ನೋಡುವ ಶಕ್ತಿಯನ್ನ ಇಡದೇ ಇದ್ರೆ ಇಂದ್ರಿಯ ಇದ್ದೂ ಇಂದ್ರಿಯ ಹೇಗೆ ನೋಡುತ್ತೆ ಅನ್ನುವ ಒಂದು ಗುಣಧರ್ಮ ಇರುವವನಾಗಿ, ಆದ್ರಿಂದ ಕಣ್ಣು ನೋಡುವುದಾದರೆ ಅದಕ್ಕೆ ಪ್ರೇರಕ ಶಕ್ತಿ ನೀನು, ಕಿವಿ ಕೇಳುವುದಾದರೆ ಅದಕ್ಕೆ ಪ್ರೇರಕ ಶಕ್ತಿ ನೀನು. ಕೇಳಿದ್ದು ನಿನ್ನ ಇಚ್ಛೆಯಿಂದ, ನಿನ್ನ ಆಜ್ಞೆಯಂತೆ, ನಿನ್ನ ಸಂಕಲ್ಪದಂತೆ, ನೋಡಿದ್ದು ನಿನ್ನ ಇಚ್ಛೆಯಿಂದ, ನಿನ್ನ ಆಜ್ಞೆಯಂತೆ, ನಿನ್ನ ಸಂಕಲ್ಪದಂತೆ. ಆದ್ರಿಂದ ಅದು ಯಾರಿಗೆ ಸೇರ್ಬೇಕು? ನಿನಗೇ ಸೇರ್ಬೇಕು. ಹಾಗೆ ಇರುವಂತ ದ್ವಾರಗಳಿದು. ಘನೇಂದ್ರಿಯ ಚಯದ್ವಾರಾಣಿ ಅಂತ ಬಾಗಿಲು ಇದ್ದಾಗ ಭಯ ಏನು? ಯಾಕೆ? ನಿನ್ನನ್ನ ರಕ್ಷಿಸಬೇಕು. ಮನೆ ಬಾಗಿಲಿರೋದು ಯಾತಕ್ಕೆ? ಹಾರು ಹೊಡ್ಕೊಂಡಿರಕ್ಕಲ್ಲ, ರಕ್ಷಣೆಗಲ್ವೇ. ಹಾಗೆ ಇಂದ್ರಿಯ ದ್ವಾರಗಳು ಹಾರು ಹೊಡ್ಕೊಂಡು ಹೊರಗಡೆ ಓಡೋಕ್ಕಲ್ಲ, ಒಳಗಡೆಗೆ. ಆದ್ರಿಂದಲೇ ನಿವೃತ್ತ ಚಕ್ಷುಹು, ಅದರಿಂದ ಅಮೃತತ್ವಮಿಚ್ಛನ್ನ, ಆ ರೀತಿ ಇರುವಂತ ಬಾಗಿಲಪ್ಪ ಇದು. ಬೇಕಾದಾಗ ಮಾತ್ರ ತೆರೆಕೊಳ್ಳುತ್ತೆ, ಬೇಡವಾದಾಗ ಅಂತರ್ಮುಖವಾಗಿ ಇರುತ್ತೆ. ಅಂಥ ಒಂದು ಬಾಗಿಲುಗಳಿಂದ ಕೂಡಿದೆಯಪ್ಪ ಈ ಮನಸ್ಸೆನ್ನುವ ಕೋಟೆ. ಅದ್ರಿಂದ ಮನೋದುರ್ಗೆ, ಮನಸ್ಸೆಂಬ ದುರ್ಗದ ಒಳಗೆ ನೀನು ವಾಸ ಮಾಡು. ನೀನೆಂಥವನು? ದುರ್ಗಪ್ರಿಯ. ನೀನು ಬರೀ ಪ್ರಿಯನಲ್ಲ, ಅತಿ ಪ್ರಿಯ, ದುರ್ಗಾತಿ ಪ್ರಿಯನಾದವನಪ್ಪ ನೀನು. ನೀನು ಇಲ್ಲಿ ವಾಸ ಮಾಡ್ಬೇಕು. ದುರ್ಗಾ ಅನ್ನುವುದಕ್ಕೆ ನಾವು ಹಿಂದೆ ಹೇಳಿಕೊಂಡಿದ್ದೇವೆ. ದುರ್ಗೆ ದುರ್ಗಾ ಅನ್ನುವ ಶಬ್ದದಲ್ಲಿ ದಕಾರ, ಉಕಾರ, ರೇಫ ಮತ್ತೆ ಗ ಅ ಇಷ್ಟು ಅಕ್ಷರಗಳಿದೆ, 5 ಅಕ್ಷರ. ಅವುಗಳನ್ನ ಹೇಳುವಾಗ ಆ ದುರ್ಗಾ ಅನ್ನುವುದನ್ನ ಅಲ್ಲಿ ವರ್ಗೀಯ ವ್ಯಂಜನವಾಗಿ ಹೇಳ್ತಾ ತವರ್ಗದ 3ನೇ ಅಕ್ಷರ ಆ ರೀತಿ ಹೇಳ್ತಾರೆ. ಮತ್ತೆ ಯಕಾರದಲ್ಲಿ 2ನೇ ಅಕ್ಷರ. ಹಾಗೆ ಹೇಳುವಾಗ ಇವುಗಳಿಂದ ಅಂದ್ರೆ ಈ ಸಂಖ್ಯೆ ಇದೆಯಲ್ಲ 3, 2, 1, ಈ ಸಂಖ್ಯೆಯಿಂದ ಏನಾಗುತ್ತೆ? ದುರ್ಗಾ ಅಂದ್ರೆ ಆರೋಗ್ಯಸ್ಯ ಚ ಮತ್ತೆ ಆರೋಗ್ಯಸ್ಯ ಚ ಸಮಸ್ತ ಜ್ಞಾನ, ಸಮಸ್ತ ಜ್ಞಾನಸ್ಯ ಚ ಮಹೋದಯೇ ಪರಮೋ ಹೇತುಹು. ದುರ್ಗಾ ಎಂಬ ಶಬ್ದ ಆರೋಗ್ಯಕ್ಕೆ ಮತ್ತೆ ಸಮಸ್ತ ಜ್ಞಾನಕ್ಕೆ ಅದು ಹೇತುವಾಗಿರುತ್ತೆ. ಆದ್ರಿಂದಲೇ ದುರ್ಗಾ 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 ಅಂತ ಇದ್ರೆ, ದುರ್ಗೆ ಸ್ಮೃತ ಹರಸಿ ಭೀತಿಂ ಅಶೇಷ ಜಂತೋಹೋ, ಎಲ್ಲ ಜೀವಿಗಳ ಭಯವನ್ನ ದೂರ ಮಾಡ್ತೀಯ. ಸ್ವಸ್ಥೈಹಿ ಸ್ಮೃತ, ಚೆನ್ನಾಗಿರುವವರು ನೆನೆಸ್ಕೊಂಡ್ರೆ
ಏನ್ ಮಾಡ್ತೀಯೇ? ಅತೀವ ಶುಭಾಮತಿಂ ದದಾಸಿ, ಒಳ್ಳೆ ಬುದ್ಧಿಯನ್ನ ಕೊಡ್ತೀಯೇ. ಈಗ ಮೇಲೆ ಹೇಳಿದಂತ ಸ್ವಾರ್ಥಪರವಿಲ್ಲದ ಪರಮಾತ್ಮಮಯವಾದ ಬುದ್ಧಿಯನ್ನ ಕೊಡ್ತೀಯೇ. ದುರ್ಗೆ ಸ್ಮೃತ ಹರಸಿ ಭೀತಿಂ ಅಶೇಷ ಜಂತೋಹು ಸ್ವಸ್ಥೈಃ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾ ಆರ್ದ್ರಚಿತ್ತ. ಅಮ್ಮ, ನಿನ್ನ ಹಾಗೆ ಯಾವಾಗ್ಲೂ ಯಾರಿಗೂ ಒಳ್ಳೇದ್ ಮಾಡ್ಲಿ, ಯಾರಿಗೂ ಒಳ್ಳೇದ್ ಮಾಡ್ಲಿ, ಯಾರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆರ್ದ್ರವಾಗಿ ಮಿಡಿಯುವಂಥವ್ರು ಯಾರಿದ್ದಾರೆ ಅಮ್ಮ? ನೀನು ತಾನೇ. ಅದನ್ನ ಅಂಥ ದುರ್ಗೆಗೆ ನೀನು ಅತಿ ಪ್ರಿಯನಪ್ಪ. ದುರ್ಗಾ ಅನ್ನುವುದಕ್ಕೆ ಇನ್ನೂ ಒಂದು ವಿಶ್ಲೇಷಣೆಯನ್ನ ಕೂಡ ಕೊಡ್ತಾರೆ. ಏನಂದ್ರೆ ದೈತ್ಯ ನಾಶಾರ್ಥ ವಚನ ದಕಾರ ಪರಿಕೀರ್ತಿತ. ನಮ್ಮೊಳಗೆ ಇರುವ ಎಲ್ಲ ಆಸುರಿ ಶಕ್ತಿಗಳನ್ನ ನಾಶ ಮಾಡಬಲ್ಲದ್ದು ದ ಎಂಬ ಅಕ್ಷರ. ದ ಅನ್ನುವುದರ ಮಹಿಮೆ ಗೊತ್ತಿದೆ ನಮ್ಗೆ. ಏನು? ದಾಮ್ಯತ, ದತ್ತ, ದಯಧ್ವಂ ಅಲ್ವೇ? ಇದೆಲ್ಲ ದೈವಿ ಗುಣ. ಆದ್ರಿಂದ ದೈತ್ಯ ಅದು ಆಸುರಿ ಗುಣಗಳನ್ನ ನಾಶ ಮಾಡುತ್ತೆ, ದ ಎಂಬ ಅಕ್ಷರ. ಇನ್ನು ದು ಅನ್ನುವಾಗ ಉಕಾರ ಇದೆಯಲ್ಲ, ಉಕಾರೋ ವಿಘ್ನನಾಶಸ್ಯ ವಾಚಕಃ ವೇದ ಸಮ್ಮತಃ. ವೇದ ಒಪ್ಪಿರುವಂತೆ ಉ ಎಂಬುದು ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡುವಂತ ಒಂದು ಶಕ್ತಿ. ಇನ್ನು ದುರ್ ಅನ್ನುವಾಗ ರಾ ಇದೆ, ಅದು ರೇಫಃ ರೋಗಘ್ನ ವಚನಃ, ರೋಗಗಳನ್ನೆಲ್ಲ ನಿವಾರಣೆ ಮಾಡುವಂತ. ಗ ಅನ್ನುವುದು ದುರ್ ಆದ್ಮೇಲೆ ಗ ಇದೆಯಲ್ಲ, ಅದು ಪಾಪಘ್ನ ವಾಚಕಃ, ಗಶ್ಚ ಪಾಪಘ್ನ ವಾಚಕಃ. ಹಾಗಾಗಿ ಭಯ ಶತ್ರುಘ್ನ ವಚನಃ ಆ ಅಂತ ಒಂದು ದುರ್ಗಾ. ಅಂಥ ದುರ್ಗಾ ಎಂಬುದಕ್ಕೆ ನೀನು ಅತಿ ಪ್ರಿಯನಾದವನು. ಹಾಗಾಗಿ ನನ್ನ ಒಳಗಡೆ ನೀನು ಸದಾ ಕಾಲ ನೆಲೆಸಿರಬೇಕು. ನನ್ನ ಯಾಕೆ ಅಂದ್ರೆ ವಿದ್ಯಾ ವಸ್ತು ಸಮೃದ್ಧಿ ಇದೆ ಇಲ್ಲಿ. ವಸ್ತು ಅಂದ್ರೆ ಪರಮಾತ್ಮ ಒಂದೇ, ಆ ವಿದ್ಯೆ ಎನ್ನುವ ವಸ್ತು ಇಲ್ಲಿದೆ. ಅಂದ್ರೆ ಪರಮಾತ್ಮ ಸಂಬದ್ಧವಾದ ವಿದ್ಯೆ ಇದೆ. ಆ ಪರಮಾತ್ಮ ಸಂಬದ್ಧವಾದ ವಿದ್ಯೆ ಅಂದ್ರೆ ಏನದು? ಈಗ ತಾನೇ ಹೇಳಿದ್ವಲ್ಲ, ದೇವ್ರೆ 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 ದೇವ್ರೆ, ಎಲ್ಲ ದೇವ್ರೆ. ನೋಡಿದ್ದು ದೇವ್ರು, ಕೇಳಿದ್ದು ದೇವ್ರು, ಹೇಳಿದ್ದು ದೇವ್ರು, ಮಾಡಿದ್ದು ದೇವ್ರು, ಆಡಿದ್ದು ದೇವ್ರು. ಆ ರೀತಿ ಅದೇನು ಹುಚ್ಚರಾಗಿ ಏನ್ ಇರ್ಬೇಕಾಗಿಲ್ಲ. ಅದನ್ನು ಹೊರಗಡೆ ತೋರಿಸೋದಲ್ಲ. ಶ್ರೀರಾಮಕೃಷ್ಣರೇ ತೋರಿಸುವ ಉದಾಹರಣೆಯಂತೆ ಅಕ್ಕಸಾಲಿ ಅಂಗಡಿನಲ್ಲಿ ಕೇಶವ, ಗೋವಿಂದ, ಗೋಪಾಲ, ಹರಿ ಅನ್ನೋ ಶಬ್ದಗಳಿದೆಯಲ್ಲ, ಅದು ತೋರ್ಪಡಿಕೆಗೆ ಅಲ್ಲ. ಅಂತರಂಗದಲ್ಲಿ ದೇವರೇ ಇದು ನಿನ್ನ ಪಾದಕಪ್ಪ, ದೇವರೇ ಇದು ನಿನಗೆ ಅರ್ಪಿತವಾಗಲಿ, ಅದನ್ನ ದಿನಪೂರ್ತಿ ಹೇಳ್ಕೊಂಡು ಹುಚ್ಚರ ತರ ತಿರುಗಬೇಕಾಗಿಲ್ಲ. ಹೃದಯದಲ್ಲಿ ಆ ಭಾವ ಘನ, ಅದಕ್ಕೆ ಘನ ಧೃತಿ ಅಂತ ಹೇಳಿದ್ದಾರೆ. ಅದನ್ನ ನಿರಂತರ ಅಭ್ಯಾಸ ಮಾಡ್ಬೇಕು. ಬೆಳಗ್ಗೆನೋ, ಮಧ್ಯಾಹ್ನನೋ, ಸಾಯಂಕಾಲನೋ, ರಾತ್ರಿನೋ, ಯಾವಾಗತ್ತೆ? ಸದಾ ಅಲ್ಲ, ಯಾವಾಗತ್ತೆ? ಆಗ ದೇವರೇ ಅದನ್ನೇ ಹೇಳುವಾಗ, ಭಕ್ತನ ಲಕ್ಷಣ ಹೇಳುವಾಗ ಸ್ಮರಣ, ಅರ್ಪಣ, ಪ್ರಾರ್ಥನಾ. ಆ ಸ್ಮರಣ, ಅರ್ಪಣ, ಪ್ರಾರ್ಥನಾ ಈ ಮೂರು ಇದ್ಬಿಟ್ರೆ ಮನುಷ್ಯನಿಗೆ ಎಲ್ಲೆಲ್ಲೂ ಅಭಯ ಅಂತಾರೆ. ಆದ್ರಿಂದ ಆ ಮೂರನ್ನ ಯಾವಾಗ್ಲಾದ್ರೂ ಒಮ್ಮೆ ಬೆಳಗ್ಗೆಯೋ ಯಾವಾಗ್ಲೂ ಇಟ್ಕೊಂಡಿದ್ರೆ ಅದು ನಮ್ಮನ್ನ ಕಾಯುತ್ತೆ. ಅದೇ ಬಲವಾದ ದುರ್ಗಾ. ಅಂಥ ಒಂದು ದುರ್ಗ ಇದ್ದಾಗ ಪರಮಾತ್ಮ ನಮ್ಮಿಂದ ಅಗಲಲ್ಲ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಬಲವಾಗಿ ನಮ್ಮೊಳಗೆ ಅವನು ಇರುವುದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದಲೇ ವಿದ್ಯಾ ಅನ್ನುವ ವಸ್ತುವನ್ನ ವರ್ಣನೆ ಮಾಡುವಾಗ ವಿಶ್ವಂ ಭೂತಂ ಭುವನಂ ಚಿತ್ರಂ ಬಹುಧಾ ಜಾತಂ ಜಾಯಮಾನಂ ಚಯತ್ ಸರ್ವೋಕ್ಯೇಷ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು. ಆ ವಿಶ್ವಂ ಭುವನಂ ಜಾತಂ ಜಾಯಮಾನಂ ಏನೇನಿದೆ ಆದ್ರಿಂದಲೇ ಸದ್ಯೋ ಜಾತ. ರುದ್ರ ಅಂದಾಗ ಯಾವುದು? ವಿದ್ಯಾ ವಸ್ತು ಅಂತ ಹೇಳ್ತಾ ಇದ್ದೇವೆ. ಅದು ಯಾವುದು? ಸದ್ಯೋಜಾತ, ವಾಮದೇವ, ಅಘೋರ. ಈಗ ಯಾವ್ಯಾವ್ದು ಹೇಳಿದ್ವಿ ಈಗ ನಾವು? ಯಾವುದು? ವಿಶ್ವಂ ಭುವನಂ ಜಾತಂ ಜಾಯಮಾನಂ. ಜಾತಂ ಅಂದ್ರೆ ಹಿಂದೆ ಹುಟ್ಟಿರೋದು, ಮುಂದೆ ಹುಟ್ಟೋದು, ಈಗಿರೋದು. ವಿಶ್ವದಲ್ಲಿರುವ ಎಲ್ಲ ಅಣುರೇಣು ತೃಣಕಾಷ್ಠ ಏನೇನಿದೆ, ಕಲ್ಲು ಮಣ್ಣು ಗಿಡ ಮರ ಬಳ್ಳಿ ಹೂವು ಒಣಗಿದ ಎಲೆ ಒಣಗಿದ ಕಡ್ಡಿ ಪುರ್ಲೆ ಏನೇನಿದೆ
ಅದೆಲ್ಲವೂ ಅಘೋರೇಭ್ಯೋ ಚಘೋರೇಭ್ಯೋ, ಅಘೋರನೂ ಹೌದು ಘೋರನೂ ಹೌದು. ಅಘೋರ ರೂಪಕ್ಕೂ ನಮನ. ಘೋರರು ಅಂದ್ರೆ ನಿನ್ನ ಸ್ವರೂಪ ಅಂದ್ರೆ ಅಂಥದು, ಅಂಥ ಸ್ವರೂಪ ಅರಿವು ವಿದ್ಯಾವಸ್ತು ಅಂಥದು ಸಮೃದ್ಧವಾಗಿ ನನ್ನೊಳಗಿದೆ. ಯಾವುದನ್ನ ನಾನು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಮಹಾದೇವ ಈ ನಿನ್ನ ನಾಮಗಳನ್ನ ನಾನು ತಿಳ್ಕೊಂಡಿದ್ದೇನೆ, ನಿನ್ನ ರೂಪಗಳನ್ನ ನಾನು ಅರಿತಿದ್ದೇನೆ, ಅದು ನನ್ನ ಕೋಟೆ ಒಳಗೆ ಭದ್ರವಾಗಿದೆ. ಅಂಥ ಜಾಗದಲ್ಲಿ ಪ್ರಭು ನೀನು ವಾಸ ಮಾಡು, ನಿವಾಸವನ್ನ ಮಾಡು. ಈ ಕೋಟೆಗೆ ಆಗ ತಾನೇ ಬೆಲೆ. ಇಲ್ದೇ ಇದ್ರೆ ಬರೀ ಕೋಟೆ ಕಟ್ಕೊಂಡೇನು, ಗೂಡು ಕಟ್ಬಿಟ್ಟು ಹಕ್ಕಿ ವಾಸ ಮಾಡ್ಲಿಲ್ಲ ಅಂದ್ರೆ ಪ್ರಯೋಜನ ಏನು? ಎಂಥ ದೊಡ್ಡ ಬಂಗಲೆ ಕಟ್ಟಿದ್ವಿ, ನಾವು ಒಂದ್ ದಿವ್ಸನೂ ಆ ಮನೇಲಿ ಇರ್ಲಿಲ್ಲ. ಕೋಟೆ ಆ ಬಂಗಲೆ ಕಟ್ಟಕ್ಕೋಸ್ಕರ ವರ್ಷಗಳ ಕಾಲ ತಿರುಗಾಡಿದ್ವಿ. ಇದೇ ಸಾಮಾನ್ ಬೇಕು, ಅದೇ ಸಾಮಾನ್ ಬೇಕು, ಹೀಗೆ ಇರ್ಬೇಕು, ಹಾಗೆ ಎಲ್ಲಾ ವಿಶ್ವಾದ್ಯಂತದ ಎಲ್ಲದನ್ನು ನೋಡಿ ನೋಡಿ ಗೂಗಲ್ ಅಲ್ಲಿ ವೆಬ್ಸೈಟ್ಗಳಲ್ಲಿ ಏನೇನೋ ತಂದು ಎಲ್ಲ ಮಾಡಿದ್ವಿ, ವಾಸನೆ ಮಾಡ್ಲಿಲ್ಲ ಅಂದ್ರೆ ಪ್ರಭು ಅಂಥ ಒಂದು ಮನೆಯಪ್ಪ, ಅಂಥ ಒಂದು ದುರ್ಗ ಇದು, ಇಲ್ಲಿ ನೀನು ನಿವಾಸಂ ಕುರು. ಆದ್ರಿಂದ ಸದಾ ನಿವಾಸಂ ಕುರು. ಒಂದು ಸಲ ಬಂದ್ಬಿಟ್ಟು ಹೊಟ್ಟೋಗ್ಬಿಡ್ಬೇಡ, ನಿತ್ಯ ನಿರಂತರವಾಗಿ ಇಲ್ಲಿ ವಾಸ ಮಾಡಪ್ಪ ಅನ್ನುವುದಾಗಿ ಕೇಳ್ಕೊತಾ ಇದ್ದಾರೆ. ಗಾಂಭೀರ್ಯಂ ಪರಿಖಾಪದಂ ಘನಧೃತಿ ಪ್ರಾಕಾರ ಉದ್ಯದ್ಗುಣಸ್ತೋಮಶ್ಚ ಆಪ್ತಬಲಂ ಘನೇಂದ್ರಿಯ ಚಯೋ ದ್ವಾರಾಣಿ ದೇಹೇ ಸ್ಥಿತ. ಇಂಥ ಒಂದು ದೇಹ ಅನ್ನುವುದರ ಒಳಗೆ ದೊಡ್ಡ ಪ್ರಾಕಾರ ಇದೆ, ಗಂಭೀರವಾದಂತಹ ಪರಿಖ ಇದೆ, ಅದರ ಒಳಗಡೆ ಬೇಕಾದ ಗುಣಗಳ ಸಂಪತ್ತು ಸಮೃದ್ಧವಾಗಿ ಇದೆ. ಅದರ ಒಳಗೆ ವಿದ್ಯಾವಸ್ತು ಸಮೃದ್ಧಿ ಇತಿ ಅಖಿಲ ಸಾಮಗ್ರಿ. ಅದೇ ತಾನೇ ವಿದ್ಯೆ ಎನ್ನುವ ವಸ್ತು ಅಥವಾ ವಸ್ತು ವಿದ್ಯೆ. ವಸ್ತು ಅಂದ್ರೆ ಪರಮಾತ್ಮ ಅಂತ ಹೇಳಿದ್ವಿ. ಆ ಪರಮಾತ್ಮ ವಿದ್ಯೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಅಘೋರ ರೂಪ, ಘೋರ ರೂಪ, ಸದ್ಯೋಜಾತ ರೂಪ, ಜಾಯಮಾನ ರೂಪ ಎಲ್ಲದರ ಅರಿವಿದ್ದು ಬಿಟ್ರೆ ಆಗ ಅದರಿಂದ ಕೂಡಿರುವಾಗ ದೇವರೇ ದುರ್ಗಾತಿ ಪ್ರಿಯ ದೇವ, ನೀನು ಮಾಮಕ ಮನೋ ದುರ್ಗೆ ಸದಾ ನಿವಾಸಂ ಕುರು. ಗಾಂಭೀರ್ಯಂ ಪರಿಖಾಪದಂ ಘನಧೃತಿ ಪ್ರಾಕಾರ ಉದ್ಯದ್ಗುಣಸ್ತೋಮಶ್ಚಾಪ್ತಬಲಂ ಘನೇಂದ್ರಿಯ ಚಯೋ ದ್ವಾರಾಣಿ ದೇಹೇ ಸ್ಥಿತಃ. ವಿದ್ಯಾವಸ್ತು ಸಮೃದ್ಧಿರಿತ್ಯಖಿಲ ಸಾಮಗ್ರಿ ಸಮೇತೆ ಸದಾ ದುರ್ಗಾತಿ ಪ್ರಿಯ ದೇವ ಮಾಮಕ ಮನೋ ದುರ್ಗೆ ನಿವಾಸಂ ಕುರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜಸ್ಟ್